ಶ್ರೀ ಗುರುಭ್ಯೋ ನಮಃ. ಸತ್ಯಸ್ಸೋ ಅಸ್ಯ ಮಹಿಮಾ ಗೃಹೇಶವೋ ಯಜ್ಞೇಶು ವಿಪ್ರರಾಜ್ಯೇ ಅಂತ ಇದೊಂದು ಋಗ್ವೇದದ ಮಂತ್ರ. ವಿಪ್ರರಾಜ್ಯ, ವಿಪ್ರರು ಅಂದರೆ ಜ್ಞಾನಿಗಳಾದವರು, ಜ್ಞಾನಿಗಳ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ನಡುವೆ ಸತ್ಯಸ್ಸೋ ಅಸ್ಯ ಮಹಿಮಾ, ಈ ಪರಮಾತ್ಮ ಏನಿದ್ದಾನಲ್ಲ, ಸತ್ಯ ಸ್ವರೂಪನಾದ ಪರಮಾತ್ಮನ ಸತ್ಯವಾದ ಮಹಿಮೆ, ಆ ಮಹಿಮೆಯನ್ನು ಗೃಣೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೇಳ್ತೀನಿ ಅಂತ ಅಲ್ಲಿದೆ, ನಾನು ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ವ್ಯಾಖ್ಯಾನ ಮಾಡಿದ್ರು ತಪ್ಪಿಲ್ಲ. ಅದು ಮನುಷ್ಯ ತಾನು ಶಾಸ್ತ್ರದ ಮುಂದೆ ಎಷ್ಟು ಸಣ್ಣವನು ಅಂತ ಅನ್ನೋದನ್ನು ತೋರಿಸ್ತದೆ ಅನ್ನೋದಕ್ಕಾಗಿ ಗೃಣೆ ಅಂದರೆ ಹೇಳ್ತೀನಿ ಅಂತಿದ್ರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅರ್ಥ ಹೇಳಿದೆ. ಯಾಕೆಂದರೆ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇ ಶವೋ ಯಜ್ಞಸ್ಯ ವಿಪ್ರರಾಜ್ಯೆ. ಶವಃ ಸುಖಂ ಉದ್ದೇಶ್ಯ. ಇದು ಹೇಳುವವರಿಗೆ ಕೇಳುವವರಿಗೆ ಎಲ್ಲರಿಗೂ ಕೂಡ ಸುಖ ಆಗಬೇಕು. ಪರೋಕ್ಷ ಜ್ಞಾನ ಉಂಟಾಗಿ ಆ ಮೂಲಕ ಅಪರೋಕ್ಷ ಜ್ಞಾನ ಪ್ರಾಪ್ತಿಯಾಗಿ ಮುಂದೆ ಅದರಿಂದ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗಬೇಕು. ಈ ಉದ್ದೇಶವನ್ನು ಇಟ್ಕೊಂಡು ಆ ಸತ್ಯ ಸ್ವರೂಪನಾದಂಥ ಪರಮಾತ್ಮನ, ಯಜ್ಞ ಸ್ವರೂಪನಾದಂಥ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತೀನಿ ಅಂತ ಋಗ್ವೇದದ ಒಂದು ಮಾತು. ನಾವು ನೋಡ್ಲಿಕ್ಕೆ ಹೊರಟದ್ದು ಈಗ ಯಜುರ್ವೇದದ ರುದ್ರಾಧ್ಯಾಯ. ಅದನ್ನು ಹೇಳುವಾಗ ಮೊದಲು ಒಂದು ಋಗ್ವೇದದ ಮಾತು ಕೂಡ ಇರಲಿ ಅಂತ ಪ್ರಾಸ್ತಾವಿಕವಾಗಿ ಅದನ್ನು ತಮ್ಮ ಮುಂದೆ ಹೇಳಿಕೊಂಡಿದ್ದೇನೆ. ಯಜುರ್ವೇದ ನನಗೆ ಸ್ವಶಾಖ್ಯ, ನಿಮಗೂ ಕೆಲವರಿಗೆ ಎಷ್ಟೋ ಜನರಿಗೆ ಸ್ವಶಾಖ್ಯ ಆಗಿದ್ದಿರಬೇಕು. ಆದ್ದರಿಂದ ಈ ಪ್ರವಚನಗಳು ಸಾಮಾನ್ಯವಾಗಿ ನಡೆಯುವಾಗ ಮಹಾಭಾರತ, ರಾಮಾಯಣ, ಭಾಗವತ ಇದರ ಕುರಿತಾದಂಥ ಪ್ರವಚನಗಳು ನಡೀತಿರ್ತವೆ. ತೀರಾ ಮನಸ್ಸಿಗೆ ಹಗುರಾಗುವಂಥ, ಮನಸ್ಸಿಗೆ ಕೂಡಲೇ ರುಚಿಸುವಂಥ, ಮನಸ್ಸಿಗೆ ಬಹಳ ಗಡುಸು ಅಲ್ಲದೆ ಇರುವಂಥ ವಿಷಯಗಳನ್ನು ಪ್ರವಚನ ಕೇಳಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಿರ್ತಾರೆ. ಅಂಥದೇ ಪ್ರವಚನದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಿರ್ತಾರೆ. ಈಗ ನಾವು ರುದ್ರಾಧ್ಯಾಯ ನೋಡ್ಲಿಕ್ಕೆ ಹೊರಟಿದ್ದೀವಲ್ಲ, ಇದೊಂದು ರೀತಿ ಪ್ರವಚನವೂ ಆಗಿರಬೇಕು, ಹಾಗೆ ಪಾಠವೂ ಹಾಗಾಗಿರಬೇಕು ಅಂತ ನನ್ನದೊಂದು ಆಲೋಚನೆ. ಭಗವಂತನ ಮಹಿಮೆ ಎಲ್ಲವೂ ಕೂಡ ಅದ್ಭುತವಾದದ್ದೇ. ಅದರಲ್ಲಿ ಇದು ಸಣ್ಣ ಮಹಿಮೆ, ದೊಡ್ಡ ಮಹಿಮೆ ಅಂತ ಹಾಗೇನಿಲ್ಲ. ನಮ್ಮಂಥವ್ರು ಮಾಡುವಂತಹ ಕಾರ್ಯಗಳೇನಿವೆ ಅದರಲ್ಲಿ ಬಹಳ ಪ್ರಯತ್ನಪೂರ್ವಕ, ಬಹಳ ಕಷ್ಟಪಟ್ಟು, ಬಹಳ ಆಲೋಚನೆ ಮಾಡಿ ಮಾಡುವಂಥ ಕೆಲವು ಕೆಲಸಗಳು, ಅಲ್ಪ ಪ್ರಯತ್ನದಿಂದ ಮಾಡುವಂಥ ಕೆಲವು ಕೆಲಸಗಳು ಅಂತ ಹೀಗೆ ನಮಗೆ ಕುರಿತಾಗಿ ವಿಭಾಗ ಮಾಡಬಹುದು. ಪರಮಾತ್ಮನ ಕುರಿತಾಗಿ ಆ ಥರದ್ದು ಯಾವುದೂ ಇಲ್ಲ. ಎಲ್ಲ ಮಹಿಮೆಯೂ ಅದ್ಭುತವೇ. ಮತ್ತು ವೇದದ ಪ್ರತಿಯೊಂದು ಭಾಗವೂ ಕೂಡ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶಬ್ದ ಮತ್ತು ಪ್ರತಿಯೊಂದು ವೇದವೂ ಕೂಡ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಅನ್ನುವಂಥ 4 ಭಾಗಗಳು ಕೂಡ ಪರಮಾತ್ಮನ ಮಹಿಮೆಯನ್ನೇ ಹೇಳ್ತಾರೆ. ಅದನ್ನು ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲೇ ಮನೋಜ್ಞವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಋಗ್ವೇದ ಅಂತನ್ನೋದು ಪರಮಾತ್ಮನನ್ನು ಯಜ್ಞದಲ್ಲಿ ಕರೀಲಿಕ್ಕೆ ಬೇಕಾದಂಥ ಮಂತ್ರಗಳನ್ನು ಹೇಳ್ತದೆ. ಯಜುರ್ವೇದ ಅಂತನ್ನೋದು ಆಹುತಿ ಹೇಗೆ ಹಾಕಬೇಕು ಅಂತ ಹೇಳ್ತದೆ ಅಂತ ಸಾಮಾನ್ಯವಾಗಿ ಸ್ಥೂಲ ನೋಟಕ್ಕೆ ನಮಗೆ ಕಾಣಿಸಿರುವಂಥ ಅರ್ಥ. ಆದರೆ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯವೂ ಕೂಡ ಪರಮಾತ್ಮನ ಮಹಿಮೆಯನ್ನೇ ಹೇಳ್ತದೆ, ಪ್ರತಿಯೊಂದು ವಾಕ್ಯವೂ ಕೂಡ ಅದನ್ನೇ ಹೇಳ್ತದೆ ಅಂತ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ವರವೂ ಕೂಡ ದಾರ್ಢ್ಯಮೇವ ಅನುದಾತ್ತಾರ್ಥ, ಸ್ವರ ಉದಾತ್ತ, ಅನುದಾತ್ತ, ಸಮಾಹಾರ ಅನ್ನುವಂಥ ಸ್ವರಗಳು ಕೂಡ, ಅಂಥ ಎಲ್ಲ ಸ್ವರಗಳು ಕೂಡ ಪರಮಾತ್ಮನ ಮಹಿಮೆಯನ್ನು ಬಹಳ ವಿಶಿಷ್ಟವಾಗಿ ಹೇಳ್ತವೆ ಅಂತ ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಯಜುರ್ವೇದದ ಒಂದು ವೈಶಿಷ್ಟ್ಯ, ಅದು ಇಡೀ ಎಲ್ಲ ವೇದಗಳಲ್ಲಿಯೂ ಆ ವೈಶಿಷ್ಟ್ಯ ಇದ್ದೇ ಇದೆ. ಆದರೂ ವೇದಗಳನ್ನು ನಾವು ಓದಲಿಕ್ಕೆ ಅಂತ ಕೂತಾಗ, ನಮ್ಮ ಬುದ್ಧಿಗೆ ಅನುಸಾರವಾಗಿ ಓದಲಿಕ್ಕೆ ಅಂತ ಕೂತಾಗ, ಒಬ್ಬರಿಗೆ ಅವರಿಗೋ ಋಗ್ವೇದದ ಯಾವುದೋ ಒಂದು ಮಂತ್ರ ಬಹಳ ಅದ್ಭುತವಾಗಿ ಕಾಣಿಸ್ತದೆ, ಯಜುರ್ವೇದದ ಒಂದು ಯಾವುದೋ ಮಂತ್ರ, ಮತ್ತೊಂದು ಯಾವುದೋ ಭಾಗ ಮತ್ತು ಕೆಲವು ಜನರಿಗೆ ಬಹಳ ವಿಶಿಷ್ಟವಾಗಿ ಕಾಣಿಸ್ತದೆ. ನನಗೆ ಯಜುರ್ವೇದ ನನ್ನ ಸ್ವಶಾಖೆ ಆದ್ರಿಂದಲೂ ಇದ್ದಿರಬಹುದು, ಮತ್ತು ಋಗ್ವೇದ ಅದರಲ್ಲಿ ನಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಕೂಡ ಬೇಕಾದಂಥ ಅನೇಕ ಮಂತ್ರಗಳನ್ನು ಒಳಗೊಂಡಿದೆ. ಪರಮಾತ್ಮನ ವಿಭಿನ್ನ ರೂಪಗಳನ್ನು ಬಹಳ ವಿಭಿನ್ನ ರೀತಿಯಿಂದ ವರ್ಣನೆ ಮಾಡಿದಂಥ ಒಂದು ಭಾಗ ರುದ್ರಾಧ್ಯಾಯ. ಪರಮಾತ್ಮನ ಸ್ತ್ರೀರೂಪಗಳನ್ನು, ಪರಮಾತ್ಮನ ಪುಂರೂಪಗಳನ್ನು, ಪರಮಾತ್ಮನ ಏಕತ್ವವನ್ನು, ಪರಮಾತ್ಮನ ಬಹುತ್ವವನ್ನು ನಾನಾ ರೀತಿಯಾಗಿ ವರ್ಣನೆ ಮಾಡಿದಂಥ ಒಂದು ಭಾಗ. ಅದಕ್ಕಾಗಿ ಅದನ್ನು ಓದುವಾಗ ಬಹಳ ಸಂತೋಷ ಅನಿಸಿತ್ತು. ನಮ್ಮಂಥ ಸಣ್ಣವರಿಗೆ ಆ ವೇದದ ಕೆಲವು ಮಂತ್ರಗಳನ್ನು ನೋಡಿದಾಗ ಅಷ್ಟೊಂದು ಆನಂದ, ಅಷ್ಟೊಂದು ಅದ್ಭುತ ಅಂತ ಅನಿಸುವಾಗ, ದೊಡ್ಡ ದೊಡ್ಡ ಜ್ಞಾನಿಗಳಾದವರಿಗೆ, ಆ ಮಂತ್ರವನ್ನು ಕಂಡುಕೊಂಡಂತಹ ಋಷಿಗಳಿಗೆ ಮತ್ತು ವ್ಯಾಖ್ಯಾನ ಮಾಡಿದಂಥ ಜ್ಞಾನಿಗಳಿಗೆ ಅದೆಷ್ಟು ಅದ್ಭುತ ಅಂತ ಅನಿಸಿದ್ದಿರಬೇಕು.
ಅಂತೂ ಆ ಜ್ಞಾನಿಗಳನ್ನ ಯಾಕೆ ನೆನಪು ಮಾಡ್ಕೊಂಡೆ ಅಂತಂದ್ರೆ ರುದ್ರಾಧ್ಯಾಯಕ್ಕೂ ಕೂಡ ಸತ್ಯಧರ್ಮ ಸ್ವಾಮಿಗಳದೇ ವ್ಯಾಖ್ಯಾನದ ನಮ್ಗೆ ಉಪಲಬ್ಧ ಇದೆ. ನಮ್ಗೆ ಇತ್ತೀಚೆಗೆ ಬನ್ನಂಜ ಗೋವಿಂದಾಚಾರ್ಯರ ವ್ಯಾಖ್ಯಾನವೂ ಕೂಡ ಉಪಲಬ್ಧ ಇದೆ. ಸತ್ಯಧರ್ಮ ಸ್ವಾಮಿಗಳದು ನಮಕ ಚಮಕ ಎರಡಕ್ಕೂ ಇದೆ. ಮತ್ತು ಗೋವಿಂದಾಚಾರ್ಯರು ಕೇವಲ ನಮಕಕ್ಕೆ ಮಾತ್ರ, ಚಮಕಕ್ಕೆ ಅವರು ವ್ಯಾಖ್ಯಾನ ಮಾಡಿಲ್ಲ. ಇದನ್ನೊಂದ್ಸರಿ ಇಡೀ ರುದ್ರಾಧ್ಯಾಯವನ್ನು ಕನ್ನಡದಲ್ಲಿ ಬರೆದಿಡೋಣ ಅಂತ ಒಂದ್ಸರಿ ಆಲೋಚನೆ ಮಾಡಿದ್ದೆ. ಬರೆದಿಟ್ರೆ ನಾಳೆ ನಮ್ಗೆ ಅದನ್ನು ನೋಡಿದಾಗ ಸುಲಭ ಆಗ್ತದೆ. ಯಾಕಂದ್ರೆ ಸತ್ಯಧರ್ಮ ಸ್ವಾಮಿಗಳ ಭಾಷೆ ಬಹಳ ಜಟಿಲಾದ್ರಿಂದ ಮತ್ತೊಮ್ಮೆ ಒಂದ್ಸರಿ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡಿದ್ದನ್ನೇ ಮತ್ತೊಮ್ಮೆ ಅಲ್ಲೇ ನೋಡ್ಬೇಕು ಅಂತ ಹೊರಟ್ರೆ ಅದು ತಿಳಿಯೋದೇ ಇಲ್ಲ. ಮತ್ತೆ ಪುಸ್ತಕಗಳಲ್ಲಿ ದೋಷಗಳು, ಕೆಲವು ಕಡೆ ಮುದ್ರಣ ದೋಷಗಳು ಅಂತ ಬೇರೆ ದೊಡ್ಡ ಸಮಸ್ಯೆ ಅಲ್ಲ, ಇಂಥವೆಲ್ಲ ಇರೋದ್ರಿಂದ ಒಂದ್ಸರಿ ಕಷ್ಟಪಟ್ಟು ಒಂದು ಕಾಡಿನಲ್ಲಿ ಹೊಕ್ಕಿ ಹೇಗೋ ಹೊರಗೆ ಬಂದು ಮತ್ತೆ ಅದೇ ಕಾಡಿಗೆ ಹೊಕ್ಲಿಕ್ಕೆ ಹೋದಾಗ ಮತ್ತೆ ಗೊಂದಲವೇ. ಅದಕ್ಕಾಗಿ ಒಂದ್ಸರಿ ಕನ್ನಡದಲ್ಲಿ ಬರೆದಿಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಈಗ ತಮ್ಮೆದುರಿಗಿದ್ದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಕೆಲವು ಸರಿ ಕನ್ನಡದಲ್ಲಿ ಬರೆಯುವಾಗ ಸತ್ಯಧರ್ಮ ಸ್ವಾಮಿಗಳು ಹೇಳಿದ ಅಭಿಪ್ರಾಯ ಬರೆದಿದ್ದೇನೆ, ಮತ್ತೆ ಕೆಲವು ಸರಿ ಗೋವಿಂದಾಚಾರ್ಯ ಹೇಳಿದ್ದನ್ನ ಯಥಾವತ್ತಾಗಿ ಬರೆದಿದ್ದೇನೆ. ಇನ್ನು ಕೆಲವು ಕಡೆ ನನಗೆ ತೋಚಿದ ಒಂದು ಅರ್ಥ ಬರೆದಿದ್ದೇನೆ. ನನಗೆ ತೋಚಿದ್ದು ಅಂತ ನಿಮ್ಮ ಎದುರಿಗೆ ಯಾಕೆ ಹೇಳ್ಕೊತಿದ್ದೀನಿ ವಿದ್ವಾಂಸರ ಎದುರಿಗೆ ಅಂದ್ರೆ, ದೊಡ್ಡವರು ಜ್ಞಾನಿಗಳು ಹೇಳಿದ ಅರ್ಥ ಆದ್ರೆ ಕೂಡಲೇ ಏನೋ ಆಲೋಚನೆ ಮಾಡದೆ ಪರಿಗ್ರಹ ಮಾಡಿಬಿಡ್ರಿ. ನಾನು ಹೇಳಿದ ಅರ್ಥ, ನನಗೆ ತೋಚಿದ ಅರ್ಥ ಆದ್ರೆ ಅದನ್ನು ಆಲೋಚನೆ ಮಾಡಿ ಪರಿಗ್ರಹ ಮಾಡ್ರಿ. ನನ್ನ ಪ್ರತಿಯೊಂದು ವಾಕ್ಯ ಮತ್ತು ಮಾತು ಮಾಡ್ತೇನೆ ಅಂತ ಅನ್ನೋದಕ್ಕಾಗಿ ನಾನು ಅದನ್ನು ಬರೆದಿಟ್ಟಿದ್ದೆ ಅಂತ ತಮ್ಮ ಎದುರಿಗೆ ಹೇಳಿದೆ ಅಷ್ಟೆ. ಅದರಲ್ಲಿ ಈ ನಮಸ್ತೆ ರುದ್ರಮನ್ಯವ ಉತೋ ತೈಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯ ಮುತತೆ ನಮಃ. ನಮಗೆ ವಸ್ತುತಃ ಇದನ್ನ ಸ್ವರಸಹಿತವಾಗಿ ಹೇಳಬೇಕು ಅಂತ ಹೊರಟಾಗ ಕೆಲವು ಸರಿ ಮೈ ನೊಡಕು ಬಂದ್ಬಿಡ್ತದೆ. ಈ ಸ್ವರಸಹಿತವಾಗಿ ವೇದಗಳನ್ನು ಉಚ್ಚಾರ ಮಾಡುವಂಥ ಅಭ್ಯಾಸವನ್ನೇ ನಾವು ಈಗ ಕಳ್ಕೊಂಡ್ಬಿಟ್ಟಿದ್ದೇವೆ. ಇಂಥದ್ದೊಂದು ಶೋಚನೀಯ ಪರಿಸ್ಥಿತಿ ನಮ್ಮದಾಗಿದೆ. ಯಾವಾಗಾದ್ರೂ ಒಂದ್ಸರಿ ಹೇಳ್ತೀವಿ, ಮತ್ತೆ ಯಾವಾಗ ಹೇಳುವಾಗ ಇನ್ನೊಂದ್ಸರಿ ಏನಾದರೂ ತಪ್ಪಾಗಿ ಕೂಡ ಹೇಳಿಬಿಡ್ತೀವಿ. ಇಂಥದ್ದು ಏನೇನೋ ಆಗ್ತದೆ. ಇಡೀ ರುದ್ರಾಧ್ಯಾಯ ಅಂತ ಅನ್ನೋದು ಎಲ್ಲಾ ವೇದಕ್ಕೂ ಮೂರು ಅರ್ಥ, ತ್ಯರ್ಥತಾಂ ಶ್ರುತಿಷು ವಿತ್ತ, ಮೂರು ಅರ್ಥಗಳು ಇದ್ದಿದ್ದೆ. ಹಾಗೆ ರುದ್ರಾಧ್ಯಾಯಕ್ಕೂ ಕೂಡ ಮೂರು ಅರ್ಥ, ಸರಳವಾಗಿ ಒಂದು ಮೂರು ಅರ್ಥಗಳು, ಮಿನಿಮಮ್ ಅರ್ಥ ಅದು. ಇನ್ನು ಹೆಚ್ಚಿನ ಅರ್ಥಗಳನ್ನು ಕೂಡ ಹೇಳ್ಬೋದು. ರುದ್ರಾಧ್ಯಾಯ ಹೆಸರೇ ಹೇಳುವಂತೆ ಅದನ್ನ ಶತರುದ್ರೀಯ ಅಂತ ಅನ್ಬೋದು, ರುದ್ರೀಯ ಅಂತ ದೀರ್ಘವಾಗಿ ಕರಿಬಹುದು, ಅಥವಾ ಶತರುದ್ರೀಯ ಅಂತ ಹ್ರಸ್ವವಾಗಿ ಕೂಡ ಅದನ್ನು ಕರಿಬಹುದು. ನಾನು ಅದರ ಋಷಿ ಛಂದಸ್ಸು ಅಂಥದ್ನೆಲ್ಲ ಇಲ್ಲಿ ವಿಸ್ತೃತ ರೂಪದಲ್ಲಿ ಏನು ಹೇಳಲಿಕ್ಕೆ ಹೊರಟಿಲ್ಲ. ಅವು ಯಾಕಂದ್ರೆ ತಲೆಯಲ್ಲಿ ನಮ್ಗೆ ಉಳಿಯೋ ಸಂಗತಿಗಳು ಅಲ್ಲ, ದೊಡ್ಡವರಿಗೆ ಉಳಿಬೇಕಾದ ಸಂಗತಿಗಳು. ಸಾಮಾನ್ಯ ಸ್ಥೂಲ ನೋಟಕ್ಕೆ ಏನು ಸಾಧ್ಯವೋ ಅಷ್ಟು ಮಾತ್ರ ಹೇಳ್ತೇನೆ. ಇದು ರುದ್ರನ ಕುರಿತಾದಂತಹ ಭಾಗ ಆದ್ರಿಂದ ಮೊದಲನೇ ಅರ್ಥ ಸಹಜವಾಗಿ, ಮೂರನೇ ಅರ್ಥ ರುದ್ರನ ಪರವಾಗಿ ಅರ್ಥ, ಎರಡನೇ ಅರ್ಥ ರುದ್ರನ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣನ ಅರ್ಥ, ಮುಖ್ಯ ಪ್ರಾಣನನ್ನ ಪ್ರಶಂಸೆ ಮಾಡುವಂತಹ ಅರ್ಥ. ಮತ್ತೆ ಮೊದಲನೇ ಅರ್ಥ ನಾವು 1, 2, 3 ಅನ್ನೋದನ್ನ ಈ ಕಡೆಯಿಂದ ನೋಡಿದ್ರೆ ಅದು ಮೊದಲು, ಆ ಕಡೆಯಿಂದ ನೋಡಿದ್ರೆ ಇದು ಮೊದಲು. ಅಂತೂ ರುದ್ರ ಅಂತ ಮುಖ್ಯ ಪ್ರಾಣನ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ, ನರಸಿಂಹ ರೂಪದ ಭಗವಂತ, ಅವನನ್ನು ಕುರಿತಾಗಿ ಪ್ರಶಂಸೆ ಮಾಡುವಂತಹ ಮಂತ್ರ. ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸ್ರ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನಃ. ಸೃಷ್ಟಿಕರ್ತ ವಿರಿಂಚಸ್ಯ, ಈ ಓಂಕಾರಕ್ಕೆ ಅನೇಕ ಅರ್ಥಗಳನ್ನ ಐತರೇಯ ಭಾಷ್ಯದಲ್ಲಿ ಮತ್ತೆ ಉಪನಿಷತ್ ಭಾಷ್ಯದಲ್ಲಿ ಮತ್ತೆ ಋಗ್ಭಾಷ್ಯದಲ್ಲಿ ಎಲ್ಲ ಬೇರೆ ಬೇರೆ ಅರ್ಥಗಳನ್ನ ಆಚಾರ್ಯ ಹೇಳ್ತಾರೆ. ಅದರಲ್ಲಿ ಒಂದು ಸೃಷ್ಟಿಯನ್ನು ಮಾಡುವಂಥ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸ್ರ ಚತುರಾನನಂ. ನಮಗೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದು ಪುರಾಣಗಳಲ್ಲಿ ವರ್ಣಿತ ಇದೆ. ಆ ಚತುರ್ಮುಖನ ಒಳಗಿದ್ದು ಸೃಷ್ಟಿ ಮಾಡಿದವನು ಇವನೇ, ಈ ಪರಮಾತ್ಮನೇ, ಅವನಿಗೆ ಬ್ರಹ್ಮ ಅಂತಾನೆ ಹೆಸರು. ಇದು ಐತರೇಯ ಉಪನಿಷತ್ ಭಾಷೆಯಲ್ಲಿ ಬಂದಂತ ಮಂತ್ರ. ಸೃಷ್ಟಿಕರ್ತ ಬ್ರಹ್ಮನಾಮ ಯಹ ಅಸೃಜತ್ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ. ಅವನು ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿ. ಸಹ ಅಕಾರಾರ್ಥೋ ಜನಾರ್ದನಃ, ಅವನು ಅಕಾರದಿಂದ ವಾಚ್ಯ. ವೈಕುಂಠಲೋಕ ಮಧ್ಯಹಸ್ತೆ ದ್ವಿತೀಯ ವಪುಷಾ ಹರಿಹಿ, ಮತ್ತೊಂದು ಎರಡನೇ ರೂಪದಿಂದ ವೈಕುಂಠ ಲೋಕದಲ್ಲಿ ಅವನಿದ್ದಾನೆ. ಉಕಾರ ವಾಚ್ಯಸ್ಥ ವಿಭು, ಅವನು ಉಕಾರದಿಂದ ವಾಚ್ಯನಾದವನು ಆ ಪರಮಾತ್ಮ. ಇದು ಅದ್ಯಾರು ಉಕಾರದಿಂದ ವಾಚ್ಯವಾದಂಥ ಮತ್ತೊಂದು ವೈಕುಂಠ ಅನ್ನುವಂಥ ರೂಪ, ಮತ್ತು ಉಕಾರದಿಂದ ವಾಚ್ಯವಾದದ್ದು ರಾಮ ಅನ್ನುವ ರೂಪ ಕೂಡ. ಯಾಕೆಂದ್ರೆ ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್. ಅಕಾರಾದೇಹೇ ತಥಾ ಅತಿಶಾಂತಸ್ಯ, ಕೊನೆ ಪಾದ ನಮಗೆ ನೆನಪಿಗೆ ಬರ್ತಿಲ್ಲ,
ಈ ಓಂಕಾರಕ್ಕೆ ಅ ಉ ಮ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತ ಏನಿವೆಯಲ್ಲ, ಅಕಾರದಿಂದ ವಾಚ್ಯವಾದದ್ದು ಕೃಷ್ಣನ ರೂಪ, ಉಕಾರದಿಂದ ವಾಚ್ಯವಾದದ್ದು ರಾಮನ ರೂಪ, ಮಕಾರದಿಂದ ವಾಚ್ಯವಾದದ್ದು ನರಸಿಂಹನ ರೂಪ, ಮತ್ತೆ ನಾದದಿಂದ ವಾಚ್ಯವಾದದ್ದು ವರಾಹನ ರೂಪ. ಹಾಗಾಗಿ ಇಲ್ಲಿ ಉಕಾರದಿಂದ ವಾಚ್ಯವಾದ ರೂಪ ಅಂತ ಏನು ಬಂತಲ್ಲ, ಉಕಾರದಿಂದ ವಾಚ್ಯವಾದದ್ದು ವೈಕುಂಠ ಅನ್ನೋ ರೂಪನೂ ಹೌದು, ರಾಮ ಅನ್ನೋ ರೂಪನೂ ಹೌದು. ಹಾಗಾಗಿ ವೈಕುಂಠ ರಾಮ ಅಂತ ನಾವು ಈಗ ಶಬ್ದ ಪ್ರಯೋಗ ಮಾಡಿದರೆ ಆ ಶಬ್ದಗಳಿಗೆಲ್ಲ ಬಹಳ ಅರ್ಥ. ಉಕಾರದಿಂದ ವಾಚ್ಯನಾದಂಥ ವೈಕುಂಠ ಯಾರಿದ್ದಾನೋ, ಉಕಾರದಿಂದ ವಾಚ್ಯನಾದಂಥ ಅವನೇ ಯಾರಿದ್ದಾನೋ ಅವನದೇ ರೂಪ ಇದು. ಇದನ್ನ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಏನು ವರ್ಣನೆ ಮಾಡಿದ್ದಾರೆ, ಪರಮಾತ್ಮನ ಕೆಲವು ವಿಶಿಷ್ಟ ರೂಪಗಳನ್ನ ಅದನ್ನೇ ಸತ್ತತ್ವರತ್ನಮಾಲಾದಲ್ಲಿ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ರಾಮ ಅನ್ನೋ ರೂಪ ಎಲ್ಲರಿಗೂ ಗೊತ್ತು, ಸೀತಾಪತಿ ಆದಂತಹ ರಾಮ ಅನ್ನೋ ರೂಪ. ಕೃಷ್ಣ ಅನ್ನೋ ರೂಪನೂ ಎಲ್ಲರಿಗೂ ಗೊತ್ತು, ರುಕ್ಮಿಣಿ ಸತ್ಯಭಾಮ ಸಮೇತನಂತ ಕೃಷ್ಣನ ರೂಪ. ರಾಮಕೃಷ್ಣ ಅಂತ ಮತ್ತೊಂದು ರೂಪ, ಅದು ಎಲ್ಲಿ ಯಾರಿಗೆ ಪ್ರತ್ಯಕ್ಷ ಆಗಿತ್ತು ಆ ರೂಪ ಅಂತಂದ್ರೆ ಜಾಂಬವಂತನಿಗೆ ಪ್ರತ್ಯಕ್ಷ ಆಗಿತ್ತಂತೆ. ಕೃಷ್ಣನ ವಿರುದ್ಧ ಹೋರಾಟ ಮಾಡಿದ್ದ, ಸಾಕಷ್ಟು ದಿವಸ ಅವರಿಬ್ಬರಿಗೆ ಯುದ್ಧ ನಡೀತು. ಕೊನೆಗೆ ಒಂದು ದಿವಸ ಇವನಿಗಿನ್ನ ಒಂದು ಒಳ್ಳೆ ಏಟೆ ಹಾಕಬೇಕು ಅಂತ ಕೃಷ್ಣ ಆಲೋಚನೆ ಮಾಡಿ ಅವನಿಗೊಂದು ಏಟು ಹಾಕಿದೆ. ಆವಾಗ ಅವನಿಗೆ ಅಯ್ಯೋ ರಾಮ ಅಂತ ಒಂದು ಆಕ್ರೋಶ ಮಾಡಿದಂತೆ. ಭಾಗವತದಲ್ಲಿ ಎಕ್ಸಾಕ್ಟ್ಲಿ ಏನಿದೆ ನಂಗೆ ನೆನಪಿಲ್ಲ, ಹೇಳಿದೆ. ಆವಾಗ ಅವನಿಗೆ ಆ ಎದುರಿಗಿರುವಂಥ ಕೃಷ್ಣನೇ ರಾಮನಾಗಿ ಕಾಣಿಸಿದ, ರಾಮಕೃಷ್ಣನಾಗಿ ಕಾಣಿಸಿದ. ರಾಮಕೃಷ್ಣಾದಯ ಅಂತ ಅಲ್ಲಿ ಸತ್ತತ್ವರ್ತಮಾಲಾದಲ್ಲಿ ವರ್ಣನೆ ಮಾಡ್ತಾರೆ. ಆಚಾರ್ಯರು ಕೂಡ ಸರ್ವಮೂಲದಲ್ಲಿ ಎಲ್ಲಿ ನೆನಪಿಲ್ಲ, ವಾಸುದೇವ ಸಂಕರ್ಷಣ, ಸಂಕರ್ಷಣ ಅನಿರುದ್ಧ, ಅನಿರುದ್ಧ ಪ್ರದ್ಯುಮ್ನ, ಹೀಗೆಲ್ಲ ಕೆಲವು ರೂಪಗಳನ್ನು ಕೂಡ ವರ್ಣನೆ ಮಾಡ್ತಾರೆ. ಅಂಥದ್ದು ಒಂದು ವೈಕುಂಠ ರೂಪ ಅನ್ನುವಂಥ, ವೈಕುಂಠ ರಾಮ ಅನ್ನುವಂಥ ಒಂದು ರೂಪನೂ ಕೂಡ. ಮುಂದೆ ಉಕಾರ ವಾಚ್ಯಸ್ಸ ವಿಭು ನೃಸಿಂಹೋ ರುದ್ರನಾಮಕಃ, ನರಸಿಂಹರೂಪಿಯಾದ ಭಗವಂತ ಏನಿದ್ದಾನೆ ಅವನು ರುದ್ರ ಅನ್ನೋ ಶಬ್ದದಿಂದ ವಾಚ್ಯನಾದವನು. ರೌದ್ರತ್ವಾಸ್ಯ ಶಿವಸ್ಯಾಪಿ ಅಂತರ್ಯಾಮಿ, ಅವನಿಗೆ ನರಸಿಂಹರೂಪಿಯಾದ ಭಗವಂತನಿಗೆ ರುದ್ರ ಅಂತ ಯಾಕೆ ಹೆಸರು ಅಂತಂದ್ರೆ ರೌದ್ರತ್ವಾತ್, ಭಯಂಕರ ಸ್ವರೂಪನಾದವನಾದ್ರಿಂದ, ದ್ವೇಷಿಗಳಿಗೆ ಭಗವಂತನ ವಿರೋಧಿಗಳಿಗೆ ಭಯಂಕರ ಸ್ವರೂಪನಾದ್ರಿಂದ ಅವನಿಗೆ ರುದ್ರ ಅಂತ ಇತ್ಯಾಗಿ ಹೆಸರು. ರೌದ್ರತ್ವಾಸ್ಯ ಶಿವಸ್ಯಾಪಿ ಸಂಹಾರಕಾರಕ, ಶಿವ ಜಗತ್ತನ್ನೆಲ್ಲ ಸಂಹಾರ ಮಾಡಬೇಕಾದವನು, ಆ ಶಿವನನ್ನೂ ಕೂಡ ಪ್ರಳಯ ಕಾಲದಲ್ಲಿ ನಾಶ ಮಾಡಬೇಕಾದವನು ನರಸಿಂಹರೂಪಿಯಾದ ಭಗವಂತ. ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತ, ಅವನು ಮಕಾರಕ್ಕೆ ವಾಚ್ಯನಾದವನು. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಮೂರನೇ ಕೊನೆಯ ಅರ್ಥ ಶಿವನ ಪರವಾದ ಅರ್ಥ, ಅದಕ್ಕಿಂತ ಮೊದಲನೇ ಅರ್ಥ ಆ ಶಿವನ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣ ಪರವಾದಂಥ ಅರ್ಥ. ಮೊಟ್ಟ ಮೊದಲ ಅರ್ಥ ಆ ಮುಖ್ಯ ಪ್ರಾಣನ ಅಂತರ್ಯಾಮಿ ಆಗಿರ್ತಕ್ಕಂಥ ಉಕಾರ ವಾಚ್ಯನಾದ ಭಗವಂತ ಅಥವಾ ಮಕಾರ ವಾಚ್ಯನಾದ ಭಗವಂತ. ಈ ರುದ್ರನಲ್ಲಿ ಇರುವಂಥವನೇ ನರಸಿಂಹ ರೂಪದ ಭಗವಂತ. ಅದನ್ನು ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮತ್ಸ್ಯಾದಿರೂಪಿ ಪೋಷಯತಿ, ಮತ್ಸ್ಯ ಕೂರ್ಮ ಮೊದಲಾದ ರೂಪಗಳನ್ನು ಎತ್ತಿ ಭಗವಂತ ಜಗತ್ತಿಗೆ ಬೇಕಾದಂತಹ ಪೋಷಣೆಯನ್ನು ಒದಗಿಸ್ತಾನೆ. ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್, ರುದ್ರನಲ್ಲಿ ನರಸಿಂಹ ರೂಪದಿಂದ ಇದ್ದು ಜಗತ್ತನ್ನ ಪ್ರಳಯ ಮಾಡ್ತಾನೆ, ಜಗತ್ತನ್ನು ನಾಶ ಮಾಡ್ತಾನೆ. ವಿಲಾಪಯೇತ್ ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯ, ಚತುರ್ಮುಖ ಬ್ರಹ್ಮನಲ್ಲಿದ್ದು ಅದೇ ಪರಮಾತ್ಮ ಜಗತ್ತನ್ನ ನಾಶ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಪ್ರಾಯ ವಾಮನ ಪುರಾಣ, ಆ ವಾಮನ ಪುರಾಣದ ಮಾತನ್ನ ಉಲ್ಲೇಖ ಮಾಡಿ ಆಚಾರ್ಯರು ಆ ರೂಪಗಳನ್ನು ತೋರಿಸ್ತಾರೆ. ಹೀಗೆ ರಾಮ, ನರಸಿಂಹ ಮೊದಲಾದ ರೂಪಗಳು ಸತ್ಯಧರ್ಮ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದುದ್ದಕ್ಕೂ ಆ ರಾಮನ ಕಥೆ ಕೂಡ, ರುದ್ರಾಧ್ಯಾಯದ ಮಂತ್ರಗಳಿಂದ ರಾಮನ ಕಥೆ ಕೂಡ ಹೇಗೆ ಪ್ರತಿಪಾದಿತ ಆಗಿದೆ ಅಂತ ಅನ್ನೋದನ್ನ ಬಹಳ ಮನೋಜ್ಞವಾಗಿ ವರ್ಣನೆ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಒಂದೊಂದು ಮಂತ್ರಗಳಿಗೆ ಒಂದೊಂದು ಸರಿಯಾದ ಸ್ಥೂಲವಾದಂಥ ಏನು ಅರ್ಥ ಅಷ್ಟನ್ನು ತಿಳ್ಕೊಂಡ್ರು ಕೂಡ ಸಾಕು. ಅದನ್ನೇ ಇಲ್ಲಿ ಮುಂದೊಂದು ಮಂತ್ರ ಬರೋದಿದೆ, ಅವಾಗ ಮತ್ತೆ ಹೇಳ್ತೀನಿ. ನಮ್ಮ ಉಗಣಾಭ್ಯ ತೃಂಹತಿಭ್ಯಶ್ಚವೋ ಅಂತ ಒಂದು ಮಂತ್ರ ಬರೋದಿದೆ. ತೃಂಹತಿಭ್ಯ ಉಗಣಾಭ್ಯ, ಉಗಣಾಭ್ಯ ಉ ಗಣ ಅಂತ ಒಂದು ಮಂತ್ರ ಇದೆ. ಉಗಣ ಅಂತಂದ್ರೆ ಉತ್ಕೃಷ್ಟವಾದ ಪರಮಾತ್ಮನ ಗಣರೂಪಗಳು, ಸಮೂಹ ರೂಪಗಳು. ಪರಮಾತ್ಮ ಬಹುರೂಪ ಆದ್ರಿಂದ ಅವನನ್ನು ಉಗಣ ಅಂತ ಕರೀತಾರೆ. ಅದು ಕೂಡ ಉಗಣಾಭ್ಯ ಸ್ತ್ರೀಲಿಂಗ ಶಬ್ದ ಇರೋದು. ಪರಮಾತ್ಮ ಅನೇಕ ಸ್ತ್ರೀ ರೂಪಗಳಿಗೆ ನಮಸ್ಕಾರ ಅಂತಂದಿದೆ. ತ್ರಿಂಘತಿಭ್ಯ, ನಮ್ಮನ್ನ ಸಂಸಾರದಲ್ಲಿ ಹಿಡಿದಿಟ್ಟಿರುವಂತಹ ಸತ್ವ ರಜಸ್ತಮಸ್ ಅನ್ನುವಂಥ 3 ಗುಣಗಳೇನಿವೆ, ಈ ಗುಣಗಳನ್ನ ನಾಶಪಡಿಸಿ ನಮ್ಮನ್ನ ಮೇಲೆತ್ತುವಂಥ ಪರಮಾತ್ಮಗೆ ನಮಸ್ಕಾರ ಅಂತ ಅಲ್ಲಿ ವರ್ಣನೆ ಮಾಡಿತ್ತು. ಅದಷ್ಟೇ ಅಲ್ಲದೆ ಉಗಣಾಭ್ಯ ಅಂತಂದ್ರೆ ಉಕಾರ ವಾಚ್ಯನಾದಂತಹ ರಾಮನ ಗಣರೂಪಗಳು. ರಾಮೈರಣಂತ ಈ ರೀತಿ ವಿಶ್ವರೂಪೋ
ವಿಘ್ನನ್ನರಾತೀನ್ ವಿರರಾಜರಾಮಃ. ಈ ರುದ್ರಾಧ್ಯಾಯ ನಮ್ಮ ಉಗಣಾಭ್ಯಸ್ತನ್ ಹತೀಭ್ಯ ಅನ್ನೋ ಮಂತ್ರದಿಂದ ಉಗಣ ಅನ್ನೋ ಶಬ್ದದಿಂದ ರಾಮನ ಅನಂತ ರೂಪಗಳನ್ನು ವರ್ಣನೆ ಮಾಡಿದೆ. ಇದು ನಾನು ಹೇಳಿರೋ ಅರ್ಥ. ನಾನು ಹೇಳಿರೋ ಅರ್ಥ ಯಾಕೆಂತಂದ್ರೆ ವಿದ್ವಾಂಸರಿದ್ದೀರಿ, ಹಾಗೆ ಹೇಳಬಹುದಾ ಅಂತ ಆಲೋಚನೆ ಮಾಡಿ ಅದನ್ನು ಒಪ್ಕೊಳ್ಬೇಕು ಅನ್ನೋದಕ್ಕಾಗಿ ಹೇಳಿ. ಅಂದ್ರೆ ನಾವು ಹೇಳುವ ಯಾವ ಅರ್ಥವೂ ಕೂಡ ಈ ಪ್ರಾಚೀನರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತಲ್ಲ, ಅವ್ರಿಗೆಲ್ಲರಿಗೂ ನಾವು ಅಕ್ಷರಕ್ಕೂ ಕೂಡ ಕೃತಜ್ಞರಾಗಿರ್ಬೇಕು. ಅವರು ಎಷ್ಟು ಬರ್ಲಿಕ್ಕೆ ಸಾಧ್ಯ? ಈಗಾಗಲೇ ನಮ್ಮಲ್ಲಿರುವಂತಹ ಸರ್ವಮೂಲಗಳು, ಅದರ ಟೀಕೆಗಳು, ಟಿಪ್ಪಣಿಗಳು, ಮಹಾಭಾರತ, ಭಾಗವತ, ಇದೆಲ್ಲವನ್ನು ಕೂಡ ಶುದ್ಧ ರೂಪದಲ್ಲಿ ನಮಗೆ ಉಳಿಸ್ಕೊಳ್ಳಿಕ್ಕಾಗಿಲ್ಲ. ಪ್ರತಿಯೊಂದು ವೇದವಾಕ್ಯಕ್ಕೂ ಕೂಡ ಅವರು ತಮಗೆ ಗೊತ್ತಿರುವ ಅರ್ಥವನ್ನೆಲ್ಲ ಬರಿತಾ ಕೂತವೆ. ನಾವೊಂದು ಉಳಿಸ್ಕೊಳ್ಳೋದು ಯಾವಾಗ? ದಿಗ್ದರ್ಶನ ಮಾಡಿದ್ದೀವಿ, ಮತ್ತಷ್ಟು ಮನನ ಮಾಡಿ ನಿಮ್ಮ ಯೋಗ್ಯತಾನುಸಾರವಾದಂತಹ ಅರ್ಥವನ್ನು ನೀವು ತಿಳ್ಕೊಳ್ರಿ ಅಂತ ಹೇಳಿರ್ತಾರೆ. ಅದಕ್ಕಾಗಿ ಆ ರುದ್ರಾಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಭಗವಂತನಿಗೆ, ನರಸಿಂಹರೂಪದ ಭಗವಂತನಿಗೆ, ಹಾಗೆ ರಾಮರೂಪದ ಭಗವಂತನಿಗೆ, ಉಗಣಾಭ್ಯ ಉಕಾರವಾಚನವಂಥ ರಾಮನ ಅನಂತ ರೂಪಗಳಿಗೆ 14,000 ಖರದೂಷಣಾದಿಗಳನ್ನು ನಾವು ಸಂಹಾರ ಮಾಡಿದ್ನಲ್ಲ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ, ಹಿಂದೆ, ಮುಂದೆ, ಮೇಲೆ, ಕೆಳಗೆ ರಾಮೈಹಿ ಅನಂತೈರಿತ ವಿಶ್ವರೂಪ, ಅನಂತ ರಾಮ ರೂಪಗಳಿಂದ ಆತ ರಾಕ್ಷಸರನ್ನು ತರಿದು ಒಗೆದ ಅಂತ ಅಲ್ಲಿ ವರ್ಣನೆ ಬಂದಿತ್ತು. ಆ ರೂಪಗಳು ಉಕಾರವಾಚನ ಅಂತ ರಾಮನ ರೂಪಗಳು ಅಂತ ಅದನ್ನು ತಿಳ್ಕೊಳ್ಬಹುದು. ಈ ಮೊದಲನೇ ಮಂತ್ರ ನಮಸ್ತೆ ರುದ್ರಮನ್ಯವ ಭೂತೋ ತಯಿಷವೇ ನಮಃ. ರುದ್ರನೇ, ಇದು ಒಂದರ್ಥ ಏನು ಹೇಳ್ತೇವಲ್ಲ, ಸಾಮಾನ್ಯವಾಗಿ ಅದು 3 ಜನರಿಗೂ ಅನ್ವಯ ಆಗೇ ಬಿಡ್ತದೆ. ಎಲ್ಲಾದರೂ ವಿಶೇಷ ಸಂದರ್ಭ ಇದ್ದರೆ ಇದು ರುದ್ರನನ್ನು ಹೇಗೆ ಹೇಳ್ತದೆ, ಇದು ಮುಖ್ಯ ಪ್ರಾಣನನ್ನು ಹೇಗೆ ಹೇಳಿತು, ಇದು ಪರಮಾತ್ಮನ ಹೇಗೆ ಹೇಳಿತು ಅಂತ ಹೇಳಬೇಕೇ ಹೊರತು ಅಲ್ಲಿ ಬಂದಿರುವಂತಹ ಶಬ್ದಗಳೇನಿವೆ ಸಾಮಾನ್ಯವಾಗಿ ಈ 3 ಶಕ್ತಿಗಳಿಗೆ ಅನ್ವಯ ಆಗುವಂಥ ಶಬ್ದಗಳೇ. ರುದ್ರ, ಪರಮಾತ್ಮನೇ ನೀನು ರುದ್ರ ಯಾಕೆ ಅಂತಂದ್ರೆ 3 ಜನ, ಪರಮಾತ್ಮ, ಮುಖ್ಯ ಪ್ರಾಣ ಮತ್ತು ಶಿವ, 3 ಜನ ಕೂಡ ಶತ್ರುಗಳನ್ನು ಆಕ್ರಂದನಕ್ಕೊಳಪಡಿಸುವವರು. ಆಚಾರ್ಯರು ವಸ್ತುತಃ ರುದ್ರ ಅನ್ನೋದಕ್ಕೆ ಬೇರೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ. ರೋಗವನ್ನು ನಾಶಪಡಿಸುವವನು ಅನ್ನೋ ಅರ್ಥವೂ ಇದೆ. ಮತ್ತೆ ರುದ್ರ ಯದರೋಧಿ ತದರೋಧಿ ತದ್ರುದ್ಧಸ್ಯ ರುದ್ರತ್ವಂ. ಈ ರುದ್ರ ಒಂದು ಬಾರಿ ರೋದನ ಮಾಡಿದ ಸೃಷ್ಟಿಯಾದ ಬಳಿಕ, ಆದ್ರಿಂದ ಅವನನ್ನು ರುದ್ರ ಅಂತ ಕರೀತಾರೆ. ಅದು ರುದ್ರನಿಗೆ ಸಂಬಂಧಪಟ್ಟಂತಹ ಅರ್ಥ. ಈಗ ಶತ್ರುಗಳನ್ನು ಆಕ್ರಂದನಕ್ಕೊಳಪಡಿಸುವವನೇ, ನಮ್ಮ ರೋಗಗಳನ್ನು ನಾಶಪಡಿಸುವವನೇ, ರುಜಾಂ ವಿದ್ರವಣಾದ್ರುದ್ರ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ ಕೊಟ್ಟಂತ ಅರ್ಥ. ಅವು 3 ಜನರಿಗೂ ಅನ್ವಯ ಆಗುವಂತಹ ಅರ್ಥಗಳು. ನಮಸ್ತೆ ರುದ್ರ ಮನ್ಯವೇ, ನೀನು ಸಿಟ್ಟಿನ ಸ್ವರೂಪನಾದವನು, ಕ್ರೋಧ ಸ್ವರೂಪನಾದವನು. ಆ ಪರಮಾತ್ಮನ ಕ್ರೋಧವನ್ನು ಕೂಡ ನಾವು ಉಪಾಸನೆ ಮಾಡಬೇಕು. ಪರಮಾತ್ಮನ ಪ್ರತಿಯೊಂದು ಗುಣವನ್ನು ಕೂಡ ಉಪಾಸನೆ ಮಾಡಬೇಕು. ಅದಕ್ಕಾಗಿ ನೀನು ಮನ್ಯು ಸ್ವರೂಪ ಅಂತ ಅವನನ್ನ ಉಪನಿಷತ್ ಪ್ರಶಂಸೆ ಮಾಡಿದೆ. ಆ ಗುಣವನ್ನು, ಕ್ರೋಧ ರೂಪವಾದ ಗುಣವನ್ನು ಉಪಾಸನೆ ಮಾಡೋದಂದ್ರೆ ಏನು? ಕ್ರೋಧೋ ಯಸ್ಯ ಕ್ಷಮಾತ್ಮಕ. ಆ ಮಾತು ಎಲ್ಲಿದೆ ನೆನಪಿಲ್ಲ, ಯಾವುದೊಂದು ಟೀಕೆ ಟಿಪ್ಪಣಿಯಲ್ಲೋ ಅಥವಾ ಈ ಪ್ರಕಾಶ ಸಂಹಿತ, ವಿಷ್ಣು ರಹಸ್ಯ ಅಂಥ ಕಡೆ ಎಲ್ಲೋ ಒಂದು ಕಡೆ ಬಂದಂಥ ಒಂದು ಮಾತು. ಭಗವಂತನ ಕೋಪವೂ ಕೂಡ ಕ್ಷಮಾತ್ಮಕವಾದದ್ದು. ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಅವನ ಕೋಪ. ನಾವ್ಯಾರದ ಮೇಲೆ ಅದು ಕೋಪ ಮಾಡಿದರೆ, ನಾವ್ಯಾರದ ಮೇಲೆ ಅದು ಮಾತ್ಸರ್ಯ ಮಾಡಿದರೆ, ಅದು ಅವ್ರ ಮೇಲೆ ತಲೆ ಮೇಲೆ ಹಾಕಲಿಕ್ಕೆ, ಅವ್ರ ಸಮಾರಂಭ ಅವ್ರನ್ನ ಇನ್ನು ಹೇಳದಂತೆ ಮಾಡಲಿಕ್ಕೆ ನಮ್ಮ ಆಲೋಚನೆಗಳೆಲ್ಲ. ಪರಮಾತ್ಮನ ಭಾಗಲ್ಲ. ಅವನು ಕ್ರುದ್ಧನಾದರೂ ಕೂಡ ಅದು ನಮ್ಮಂಥವ್ರ ಉದ್ಧಾರಕ್ಕಾಗಿಯೇ. ಅದಕ್ಕಾಗಿ ಆ ಪರಮಾತ್ಮನ ಕೋಪ, ನೀನು ಕ್ರೋಧ ಸ್ವರೂಪನಾದವನು ಅಂತ ಅವನನ್ನ ಉಪಾಸನೆ ಮಾಡಬೇಕು. ಅದಷ್ಟೇ ಅಲ್ಲದೆ ಅದಕ್ಕೆ ಮತ್ತೊಂದು ಅರ್ಥ ಹೇಳ್ಬೋದು. ಅದನ್ನ ಸ್ವಾಮಿಗಳು ಅಲ್ಲೇನು ಹೇಳಲಿಲ್ಲ. ಆದರೆ ಮನ್ಯು ಅಂದರೆ ಯಜ್ಞ ಕೂಡ. ನಮಸ್ತೆ ರುದ್ರ ಮನ್ಯವೇ, ನೀನು ಯಜ್ಞ ಸ್ವರೂಪನಾದವನು, ಯಜ್ಞ ಸ್ವರೂಪನಾದಂಥ ಭಗವಂತನೇ ನಿನಗೆ ನಮಸ್ಕಾರ. ಆ ಕ್ರೋಧ, ಈ ಮನ್ಯು ಶಬ್ದದಿಂದ ಯಜ್ಞವನ್ನು ಹೇಳ್ಬೋದು, ಹಾಗೆ ಕ್ರೋಧವನ್ನು ಕೂಡ ಹೇಳ್ಬೋದು. ಎರಡೂ ಅರ್ಥವನ್ನು ಒಳಗೊಂಡಂಥ ಮನ್ಯು ಶಬ್ದ ಪ್ರಯೋಗ ಮಾಡಿದ್ರಿಂದ ಪರಮಾತ್ಮನ ಈ ಕ್ರೋಧ ಇದೆಯಲ್ಲ, ಅದು ಕ್ರೋಧ ಮತ್ತು ಕ್ರೋಧದಿಂದ ಆತ ಮಾಡುವಂತಹ ಜಗತ್ ಸಂಹಾರ ಕಾರ್ಯ ಅನ್ನೋದೇನಿದೆಯಲ್ಲ, ಅದೇ ಒಂದು ದೊಡ್ಡ ಯಜ್ಞ ಅವನಿಗೆ. ಆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡೋದು, ಜಗತ್ತನ್ನು ಪಾಲನೆ ಮಾಡೋದು, ಹಾಗೆ ಜಗತ್ತನ್ನು ನಾಶಪಡಿಸೋದು, ಇವೆಲ್ಲವೂ ಕೂಡ ಅವನಿಗೊಂದು ಯಜ್ಞ ಅನ್ನೋ ಅರ್ಥ ಆ ಮನ್ಯು ಅನ್ನೋ ಶಬ್ದದಿಂದ, ಎರಡೂ ಅರ್ಥವನ್ನು ಕೊಡುವಂತಹ ಶಬ್ದದಿಂದ ನಮಗೆ ಈ ಒಂದು ಅರ್ಥವು ಕೂಡ ಸಿಗುತ್ತದೆ. ಪರಮಾತ್ಮ ಯಜ್ಞ ಸ್ವರೂಪನಾದವನು, ನಿನಗೆ ನಮಸ್ಕಾರ. ನಿನ್ನ ಬಾಣಗಳಿಗೆ ನಮಸ್ಕಾರ, ನಿನ್ನ ಬಾಣಕ್ಕೆ ನಮಸ್ಕಾರ. ಏಕವಚನ ಇದೆ. ಉತೋತ ಇಷವೇ ನಮಃ, ನಿನ್ನ ಬಾಣಕ್ಕೆ ನಮಸ್ಕಾರ. ಮತ್ತೆ ನಿನ್ನ ಧನುಸ್ಸಿಗೆ ನಮಸ್ಕಾರ, ನಿನ್ನ ಬಾಹುಗಳಿಗೆ ನಮಸ್ಕಾರ. ಈಗ ನಾವು ಜಗತ್ತಿನಲ್ಲಿ ಯಾರಿಗಾರು ನಮಸ್ಕಾರ ಮಾಡುವಾಗ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೇವೆ.
ಮತ್ತೆ ಪರಮಾತ್ಮನನ್ನು ಕೂಡ ಬೇರೆ ಕೈ ಎಲ್ಲ ವರ್ಣನೆ ಮಾಡುವ ಪ್ರಸಂಗ ಬಂದರೆ ಅವನ ಪಾದ, ಅವನ ಕೈಗಳು, ಮುಖ, ಅವನ ಮಂದಹಾಸ ನಮ್ಮನ್ನು ಕಾಪಾಡಲಿ, ಅವನ ಕೃಪಾ ಕಟಾಕ್ಷ ನಮ್ಮನ್ನ ಎಂದೂ ಕೂಡ ಸುರಕ್ಷಿತವಾಗಿರಲಿ ಅಂತ ಹೀಗೆಲ್ಲ ಪ್ರಾರ್ಥನೆ ಮಾಡಿದ್ದಿದೆ. ಆಯುಧಗಳನ್ನು ಪ್ರಾರ್ಥನೆ ಮಾಡೋದು ಅಂದ್ರೆ ಏನು? ಆಯುಧಗಳನ್ನು ಪ್ರಾರ್ಥನೆ ಯಾಕೆ ಮಾಡಬೇಕು? ಆ ಆಯುಧಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಪರಮಾತ್ಮ ಕೆಲವು ಬಾರಿ ತನಗೆ ಅಪೇಕ್ಷೆ ಬಂದಾಗ ಪ್ರಾಕೃತವಾದಂತಹ ಆಯುಧಗಳನ್ನು ಹಿಡ್ಕೋತಾನೆ. ಹಿಡ್ಕೊಳ್ಳಲ್ಲ ಅಂತಲ್ಲ, ಅದು ಕಬ್ಬಿಣ, ಬೆಳ್ಳಿ, ಬಂಗಾರ ಅದನ್ನ ಹಿಡ್ಕೋತಾನೆ. ಯಾಕಂದ್ರೆ ಅವನನ್ನು ಹಿಡ್ಕೊಳ್ಳೇಬೇಕು. ಅವನು ಹಿಡ್ಕೊಳ್ಳೋದ್ರಿಂದ ನಾವು ಹಿಡ್ಕೊಳ್ಳೋದು ಸಾಧ್ಯವೇ ಇಲ್ಲ. ಯಾರು ಒಬ್ರು ಯೋಧರು ರಣರಂಗದಲ್ಲಿ ಖಡ್ಗ ಹಿಡ್ಕೊಂಡಿದ್ದಾರೆ ಅಂದ್ರೆ, ಧನಸ್ಸನ್ನು ಹಿಡ್ಕೊಂಡಿದ್ದಾರೆ ಅಂದ್ರೆ ಅದು ಅವನ ಕೈಯಲ್ಲಿದೆ ಅಂತಾನೆ ಅರ್ಥ. ಅವನ ಕೈಯಲ್ಲಿದ್ದರಿಂದ ಇವ್ರ ಕೈಯಲ್ಲಿರೋದು. ನಹಿ ಪ್ರತಿಬಿಂಬಸ್ಥ ಕ್ರಿಯಾ ಬಿಂಬಕ್ರಿಯೈವ ಕ್ರಿಯಾವಾನ್ ಗೀತಾ ಪ್ರಸ್ಥಾನ. ಆದ್ರಿಂದ ಪರಮಾತ್ಮ ಪ್ರಾಕೃತ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ, ಅದು ಒಂದು ಸರಿ. ಅದಲ್ಲದೆ ಮೂಲ ರೂಪ ಅಲ್ಲೆಲ್ಲ ಇದ್ದಾಗ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಲ್ಲೆಲ್ಲ ಇದ್ದಾಗ ಶುದ್ಧ ಸತ್ವಾತ್ಮಕವಾದಂತಹ ಆಯುಧಗಳನ್ನು ಹಿಡ್ಕೊಂಡಿರ್ತಾನೆ, ಅದು ಸರಿಯೇ. ಮತ್ತೆ ಇನ್ನೊಂದು ವೈಶಿಷ್ಟ್ಯ ಇಲ್ಲಿ ಆಯುಧಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ವೈಶಿಷ್ಟ್ಯ ಏನಂತಂದ್ರೆ, ಕೆಲವು ಅವನ ರೂಪಗಳು ಅವನ ಸ್ವರೂಪವೇ ಆದಂತಹ ಆಯುಧಗಳನ್ನ ಹಿಡ್ಕೊಂಡಿದ್ದಿದೆ. ಅವನ ಕೈ, ಅವನ ಕಾಲು, ಅವನ ಮುಖ, ಅವನ ತುಟಿ ಅದೆಲ್ಲವೂ ಅವನ ಅಭಿನ್ನ. ಹೇಗೆ ಹಾಗೆ ಅವನ ಆಯುಧಗಳು ಕೂಡ ಅವನಿಂದ ಅಭಿನ್ನ. ಆದ್ರಿಂದ ಆ ಪರಮಾತ್ಮನ ಆಯುಧಕ್ಕೆ ನಮಸ್ಕಾರ ಮಾಡೋದಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂಗೆ. ಈ ಸಾಮಾನ್ಯವಾಗಿ ಷೋಡಶಿ, ಚತುರ್ದಶಿ ಗ್ರಂಥಗಳಲ್ಲಿ ಪರಮಾತ್ಮನ ಆಯುಧಗಳೆಲ್ಲವೂ ಕೂಡ ಪರಮಾತ್ಮನಂತೆ ಚಿನ್ಮಯವಾದದ್ದು ಅಂತ ಅಷ್ಟೇ ವರ್ಣನೆ ಬರ್ತದೆ. ಆದ್ರಿಂದ ನಾ ಈಗೇನು ಹೇಳಿದ್ನಲ್ಲ, ಪರಮಾತ್ಮ ಕೆಲವು ಬಾರಿ ಪ್ರಾಕೃತ ಆಯುಧಗಳನ್ನು ಹಿಡಿದಿರ್ತಾನೆ, ಕೆಲವು ಬಾರಿ ಶುದ್ಧ ಸತ್ವಾತ್ಮದ ಆಯುಧಗಳನ್ನು ಹಿಡಿದಿರ್ತಾನೆ ಅನ್ನೋ ಮಾತು ಅಲ್ಲಿ ಬಂದಿಲ್ಲ. ಅಲ್ಲೆಲ್ಲ ಬರೋದು ಚಿನ್ಮಯವಾದ ಆಯುಧಗಳನ್ನು ಮಾತ್ರ ಹಿಡಿದಿರ್ತಾನೆ ಅಂತ ಹೇಳಿ. ಆದ್ರಿಂದ ನಾನು ಒಂದೆರಡು ಸರಿ ಪರಮಾತ್ಮನ ಕೈಯಲ್ಲಿ ಪ್ರಾಕೃತ ಆಯುಧಗಳು ಕೆಲವು ರೂಪದಲ್ಲಿದೆ, ಕೆಲವು ರೂಪಗಳಲ್ಲಿ ಶುದ್ಧ ಸತ್ವಾತ್ಮಕವಾದ ಆಯುಧಗಳಿವೆ ಅಂತ ಹೇಳಿದಾಗ, ಅಲ್ಲ ಮತ್ತೆ ಅಲ್ಲಿ ಚಿನ್ಮಯವಾದ ಆಯುಧಗಳನ್ನೇ ಹಿಡಿದಿರ್ತಾನೆ ಅಂತಿದೆ, ಇದನ್ನು ಹೇಳಿಲ್ಲ ಅಂತ ಹೀಗೆ ಪ್ರಶ್ನೆ ಮಾಡಿದ್ದಿದೆ. ಅದಕ್ಕಾಗಿ ನಾನು ಹೇಳಿದ ಅಭಿಪ್ರಾಯವನ್ನು ತುಲನೆ ಮಾಡಿ ಅದು ಸರಿ ಹೌದು ವಿಮರ್ಶೆ ಮಾಡಿ ತಗೊಳ್ರಿ ಅಂತ ಹೇಳಿದೆ. ತಪ್ಪೇನಲ್ಲ, ನಾನು ಅದಕ್ಕೆ ಯುಕ್ತಿ ಹೇಳಿದೆ. ಪರಮಾತ್ಮನ ಕೈಯಲ್ಲಿ ಪ್ರಾಕೃತ ಆಯುಧಗಳು ಯಾಕಿವೆ ಅಂತಂದ್ರೆ, ಅವನ ಕೈಯಲ್ಲಿ ಅದಿಲ್ಲದೆ ಹೋದ್ರೆ ನಮ್ಮ ಕೈಯಲ್ಲಿ ಇರೋದೇ ಸಾಧ್ಯವಿಲ್ಲ. ಆದ್ರಿಂದ ಪ್ರಾಕೃತ ಆಯುಧಗಳು ಇವೆ, ಶುದ್ಧ ಸತ್ವಾತ್ಮಕವಾದ ಆಯುಧಗಳು ಇವೆ, ಹಾಗೆ ಅವನ ಸ್ವರೂಪವೇ ಆದಂತಹ ಆಯುಧಗಳು ಇವೆ. ಏನು ಅಲ್ಲಿ ಸ್ವರೂಪಭೂತವಾದಂತಹ ಆಯುಧಗಳು ನಮಗೆ ಶುದ್ಧ ರೂಪವಾದಂತಹ ಆಯುಧಗಳು ಇಲ್ಲ, ಅಲ್ಲಲ್ಲ, ಹಂಗೆ ತೋರಿದ್ರೆ ಅದು ಭ್ರಾಂತಿ ಆಗ್ತದೆ. ಅದಲ್ಲ, ಮತ್ತೆ ಭ್ರಾಂತಿ ಆಗ್ತದೆ ಅಷ್ಟೇ ಅಲ್ಲ, ಅದು ಅನ್ಯಥಾ ಜ್ಞಾನ, ಅದು ದೋಷಕ್ಕೆ ಕಾರಣ. ಪರಮಾತ್ಮನ ಸ್ವರೂಪ ಏನಿದೆ, ಆ ಸ್ವರೂಪದ ಯಾವುದೇ ಒಂದು ಭಾಗವನ್ನ, ಅವನ ಆಯುಧವನ್ನಾಗಲಿ, ಅವನ ಪಾದವನ್ನಾಗಲಿ, ಅವನ ಒಂದು ಯಾವುದೋ ಅವತಾರ ರೂಪವನ್ನಾಗಲಿ, ಅದು ಅಪ್ರಾಕೃತವಾದ್ದನ್ನ, ಚಿನ್ಮಯವಾದ್ದನ್ನ ನಾವು ಪ್ರಾಕೃತ ಅಂತ ಏನಾದರೂ ಉಪಾಸನೆ ಮಾಡಿದರೆ ಅದು ದೋಷಕಾರಕ ಅಂತಿದೆ. ಹಾಗಾಗಿ ಹಾಗೆ ಉಪಾಸನೆ ಮಾಡುವಂತಿಲ್ಲ. ಈ ಮೂರೂ ಪ್ರತ್ಯೇಕವಾಗಿದೆ. ಪರಮಾತ್ಮನೇ ಕೆಲವು ರೂಪಗಳಲ್ಲಿ ನಿನ್ನ ಕೈಯಲ್ಲಿ ಪ್ರಾಕೃತವಾದ ಆಯುಧಗಳಿವೆ, ಪರಮಾತ್ಮನೇ ಮತ್ತೆ ಕೆಲವು ರೂಪಗಳಲ್ಲಿ ಶುದ್ಧ ಸತ್ವಾತ್ಮಕವಾದ ಆಯುಧಗಳಿವೆ, ಇನ್ನು ಕೆಲವು ಕಡೆ ಚಿನ್ಮಯವಾದ ಆಯುಧಗಳಿವೆ. ನಿನ್ನ ಮೂರು ರೂಪಗಳಿಗೆ ನಮಸ್ಕಾರ ಅಂತ ಹೇಳಿದರೆ ಇದೇನು ತಪ್ಪಲ್ಲ. ಯಾಕೆಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಚಿತಾವ ಅಚಿತಾವ ಅಂತ ಒಂದು ಕಡೆ ಹೇಳಿದ್ದಿದೆ, ಬಹುಶಃ 4ನೇ ಅಥವಾ 3ನೇ ಅಧ್ಯಾಯ ಇದ್ದಿರಬೇಕು. ಮುಕ್ತರಾದಂಥ ಜೀವರೇ ಈಗ ಅಲ್ಲಿ ಮುಕ್ತಿ ಲೋಕಕ್ಕೆ ಹೋದಾಗ ನೀರು ಕುಡಿತಾರೆ, ಹಣ್ಣು ತಿಂತಾರೆ ಅಂತೆಲ್ಲ ವರ್ಣನೆ ಇದೆಯಲ್ಲ, ಅವ್ರು ತಿನ್ನೋದು ಏನನ್ನ ಅಲ್ಲಿ ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ. ಪ್ರಾಕೃತವಾದಂತೂ ಅಲ್ಲ, ಸತ್ವರದ ಸ್ತಮೋ ಗುಣಗಳಿಂದ ಮಿಶ್ರಿತವಾದಂತಹ ಪ್ರಕೃತಿಯಿಂದ ಹುಟ್ಟಿದಂಥ ಬೀಜದಿಂದ ಹುಟ್ಟಿ ಗೊಬ್ಬರ, ಅದಕ್ಕೆ ರಸಗೊಬ್ಬರವೂ ಆಗಲಿ, ಸಗಣಿ ಗೊಬ್ಬರವೂ ಆಗಲಿ, ಮತ್ತಾವುದೋ ನೀರಾಗಲಿ, ಇಂಥದೆಲ್ಲ ಪ್ರಾಕೃತಿಕ ವೈಪರೀತ್ಯಗಳನ್ನೆಲ್ಲ ಸಹಿಸಿಕೊಂಡು ಬೆಳೆದಂತಹ ಗಿಡದಿಂದ ಹುಟ್ಟಿದ ಹಣ್ಣು ಅದು ಅಲ್ಲ. ಮುಕ್ತಿ ಲೋಕದಲ್ಲಿ ಅದಿಲ್ಲ. ಆರವ್ರು ಹಣ್ಣು ತಿಂತಾರೆ, ನೀರು ಕುಡಿತಾರೆ, ಮತ್ತೆ ಅಮೃತದ ಸರೋವರಗಳಿವೆ ಅಂತೆಲ್ಲ ವರ್ಣನೆ ಇದೆಯಲ್ಲ, ಅದೇನು ಅಂತಂದ್ರೆ ಅದು ಶುದ್ಧ ಸತ್ವಾತ್ಮಕವಾದದ್ದು. ಇದು ಕೂಡ ಈ ಚರ್ಚೆ ಸತ್ತತ್ವರತ್ನಮಾಲಾ ಗ್ರಂಥದಲ್ಲಿ ಆಗಿದೆ. ಮುಕ್ತರು ಉಪಭೋಗ ಮಾಡುವ ವಸ್ತುಗಳು ಶುದ್ಧ ಸತ್ವಾತ್ಮಕವಾದದ್ದು ಅಥವಾ ಲಕ್ಷ್ಮೀ ರೂಪವಾದದ್ದು. ಯಾಕಂದ್ರೆ ಇಡೀ ಲೋಕವೆಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಲೋಕಗಳೆಲ್ಲ ಚಿನ್ಮಯವಾದ ಲೋಕಗಳು, ಲಕ್ಷ್ಮೀ ರೂಪವಾದ ಲೋಕಗಳು. ಆದ್ರಿಂದ ಮುಕ್ತರು ಅಲ್ಲಿ ಓಡಾಡಿದರೆ ಲಕ್ಷ್ಮೀ ಮೈ ಮೇಲೆ ಓಡಾಡಿದಂಗಾಯ್ತು, ತಿಂದರೆ ಲಕ್ಷ್ಮೀಮಯವಾದ ಹಣ್ಣುಗಳನ್ನೇ ತಿಂದಂಗಾಯ್ತು, ಕುಡಿದ್ರೆ ಲಕ್ಷ್ಮೀಮಯವಾದ ನೀರನ್ನೇ ಕುಡ್ದಂಗಾಯ್ತು. ಮತ್ತದು ಆ ದೇವಿಗೆ ನಾವು ಮಾಡಿದ ಅಪಚಾರ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು 2 ಥರದ ಉತ್ತರ ಹೇಳ್ತಾರೆ. ಒಂದು ನಾವು ಹೀಗೆ ಹೇಳ್ತೀವಿ, ಇನ್ನು ಕೆಲವರು ಮತ್ತೆ ಇದೊಂದು ಉತ್ತರ ಹೇಳ್ತಾರೆ. ನಾವು ಅಂದ್ರೆ ನಮ್ಮ ಗುರುಗಳು ನಮಗೆ ಹೀಗೆ ಉತ್ತರ ಹೇಳಿದ್ದಾರೆ ಅಂತ ಗ್ರಂಥಕಾರರು ಅದನ್ನು ಬರೀತಾರೆ.
ಮುಕ್ತಿಯಲ್ಲಿ ಆ ಲೋಕದಲ್ಲಿರುವಂತಹ ಪ್ರತಿಯೊಂದು ವಸ್ತು ಲಕ್ಷ್ಮೀ ಸ್ವರೂಪವಾಗಿರ್ತದೆ, ಇಲ್ಲಂತಲ್ಲ. ಆ ಲಕ್ಷ್ಮೀ ಜೀವಿ ಮೈ ಮೇಲೆ ನಾವು ಮುಕ್ತರಾದವರು ಓಡಾಡಿದರೆ ಅದು ಅಪಚಾರ ಏನಲ್ಲ. ಯಾಕೆಂದ್ರೆ ತಾಯಿಯ ಮೈ ಮೇಲೆ ಸಣ್ಣ ಮಗು ಓಡಾಡ್ತಾನೆ ಇರ್ತದೆ, ಓಡಾಡೇ ದೊಡ್ಡದಾಗಿರ್ತದೆ. ಆದ್ರಿಂದ ಅವರು ಲಕ್ಷ್ಮೀಮಯವಾದ ನೀರನ್ನು ಕುಡಿದ್ರೆ, ಲಕ್ಷ್ಮೀಮಯವಾದಂತಹ ಹಣ್ಣುಗಳನ್ನು ತಿಂದರೆ, ಹಾಗೆ ಲಕ್ಷ್ಮೀಮಯ ಮೇಲೆ ಓಡಾಡಿದರೆ ಅದು ಯಾವ ರೀತಿಯಿಂದಲೂ ಅವರಿಗೆ ಬಾಧಕ ಅಲ್ಲ ಅಂತ ಒಂದು ಸಮಾಧಾನ ಅಲ್ಲಿ ಹೇಳಿದ್ದಾರೆ. ಮತ್ತೊಂದು ಸಮಾಧಾನ ಏನಂತಂದ್ರೆ, ಶುದ್ಧ ಸತ್ವಾತ್ಮಕವಾದ ನೀರನ್ನು ಕುಡಿತಾರೆ, ಶುದ್ಧ ಸತ್ವಾತ್ಮಕವಾದಂತಹ ಹಣ್ಣುಗಳನ್ನು ತಿಂತಾರೆ, ಹೀಗೂ ಸಮಾಧಾನ ಹೇಳಬಹುದು ಅಂತ ಎರಡು ಮಾತಿದೆ. ಅಂತೂ ಒಟ್ಟಾರೆ ಆ ಲೋಕಗಳಲ್ಲಿ ಶುದ್ಧ ಸತ್ವಾತ್ಮಕವಾದ ವಸ್ತುಗಳೂ ಇವೆ, ಚಿನ್ಮಯವಾದ ವಸ್ತುಗಳೂ ಇವೆ. ಎರಡೂ ಇರೋದ್ರಿಂದ ಅದನ್ನ ಪರಮಾತ್ಮನ ಕೈಯಲ್ಲಿರುವಂತಹ ಆಯುಧಗಳಿಗೂ ಕೂಡ ನಾವು ಅಪ್ಲೈ ಮಾಡಿಕೊಂಡ್ರೆ ಪರಮಾತ್ಮನ ಕೈಯಲ್ಲೂ ಶುದ್ಧ ಸತ್ವಾತ್ಮಕವಾದಂತಹ ಆಯುಧಗಳು ಇವೆ, ಆಮೇಲೆ ಪ್ರಾಕೃತವಾದಂತಹ ಆಯುಧಗಳು ಇವೆ, ಮತ್ತೆ ಅವನ ಸ್ವರೂಪಭೂತವಾದಂತಹ ಆಯುಧಗಳು ಇವೆ. ಹೀಗೆ ಅದನ್ನ ಇಟ್ಕೊಳ್ಬಹುದು ಅಂತ ಕಾಣಿಸ್ತದೆ. ತಾವೆಲ್ಲ ಅದನ್ನ ಪರಾಮರ್ಶೆ ಮಾಡಿ ತೂಗಿ ನೋಡಬೇಕು. ಇದನ್ನ ರುದ್ರಾಧ್ಯಾಯನೂ ವರ್ಣನೆ ಮಾಡಿದೆ ಮುಂದೊಂದು ಕಡೆ, ಮತ್ತೆ ಪವಮಾನ ಸೂಕ್ತನೂ ಕೂಡ ಒಂದು ಮಂತ್ರವನ್ನು ವರ್ಣನೆ ಮಾಡಿದೆ. ಅದೇನಂದ್ರೆ, ನಮಸ್ವಾಯುಧಾಯ ಚ ಶತಧನ್ ಸುಧನ್ವನೇ ಚ. ಸರಿ ಆಚಾರ್ಯ ಹೇಳ್ತಾರೆ, ನಮಸ್ವಾಯುಧಾಯ, ಪರಮಾತ್ಮನೇ ನೀನು ಸ್ವಾಯುಧ. ಸ್ವಾಯುಧ ಅಂದ್ರೆ ಸ್ವಸ್ವರೂಪಭೂತವಾದ ಆಯುಧಗಳುಳ್ಳವನು, ನಿನ್ನ ಚಿನ್ಮಯ ಶರೀರಕ್ಕಿಂತ ಅಭಿನ್ನವಾದ ಆಯುಧಗಳುಳ್ಳವನೇ ನಿನಗೆ ನಮಸ್ಕಾರ ಅಂತ ರುದ್ರಾಧ್ಯಾಯ ಮುಂದೊಂದು ಕಡೆ ಅವನ್ನೇ ವರ್ಣನೆ ಮಾಡಿದೆ. ಮತ್ತೊಂದು ಕಡೆ ಪವಮಾನ ಸೂಕ್ತದಲ್ಲಿ ಸ್ವಾಯುಧಸ್ಯ ತೇ ಸತೋ ಭುವಾನಸ್ಯ ಪತೇ ವಯಂ ಇಂದೋ ಸಖಿತ್ವಮುಷ್ಮಸಿ ಅಂತ ಪವಮಾನ ಸೂಕ್ತವನ್ನು ವರ್ಣನೆ ಮಾಡಿದೆ. ಸ್ವಾಯುಧಸ್ಯ ತೇ ಸತೋ ಇಂದೋ, ನಮ್ಮ ಅಭೀಷ್ಟಗಳನ್ನು ಕರೆಯುವ ಚಂದ್ರನೇ, ನಮಗೆ ಚಂದ್ರನಂತೆ ತಂಪೆರೆಯುವವನೇ ನೀನು ಸ್ವಾಯುಧ, ಸ್ವಸ್ವರೂಪಭೂತವಾದ ಆಯುಧಗಳನ್ನು ಧಾರಣೆ ಮಾಡಿದವನು. ಭುವನಸ್ಯ ಪತೆ, ಜಗದ ಒಡೆಯನೇ. ಇಂದೋ ಸಖಿತ್ವ ಮುಷ್ಮಸಿ, ನಿನ್ನ ಸಖ್ಯವನ್ನು ನಾವು ಪಡೆಯುವಂತಾಗಬೇಕು, ನಾವು ಅದನ್ನು ಬಯಸ್ತೇವೆ, ನಿನ್ನ ಸ್ನೇಹವನ್ನು ನಮಗೆ ಕೊಡು ಅಂತ ಅಲ್ಲಿ ಪವಮಾನ ಸೂಕ್ತದಲ್ಲಿ ಒಂದು ವರ್ಣನೆ ಮಾಡಿದ್ದೇವೆ. ಹೀಗೆ ಪರಮಾತ್ಮನಲ್ಲಿ 3 ರೀತಿಯಾದಂತಹ ಆಯುಧಗಳು ಇರ್ತವೆ. ಅದರಲ್ಲಿ ಈ ಸ್ವಸ್ವರೂಪಭೂತವಾದಂತಹ ಆಯುಧಗಳೇನಿವೆ ಅದನ್ನ ಪ್ರಶಂಸೆ ಮಾಡಿದಂಥ ಮಂತ್ರ ಇದು ಅಂತ ತಿಳ್ಕೋಬೇಕು. ಒಂದು ವೇಳೆ ಅವನ ಕೈಯಲ್ಲಿ ಹೀಗೂ ಅರ್ಥನೂ ಮಾಡ್ಬೋದು. ಅದಕ್ಕೆ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ಆಯುಧಗಳು ಇರ್ತಾವಲ್ಲ, ಅದರಲ್ಲಿ ಅವನು ಮಾತ್ರ ಇರೋದಲ್ಲ, ಆ ಅಭಿಮಾನಿ ದೇವತೆಗಳು ಇರ್ತಾರಲ್ಲ, ಆ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಗೆ ಅವನು ಇರ್ತಾನಲ್ಲ, ಆ ರೂಪಗಳಿಗೂ ನಮಸ್ಕಾರ. ಹಾಗಾಗಿ ವಿಷವೇ ನಮಃ, ಧನ್ವನೇ ನಮಃ ಅಂತ ಇಷ್ಟು ವರ್ಣನೆ ಮಾಡಿಬಿಟ್ರೆ ಅಲ್ಲಿರುವ ನಿನ್ನ ರೂಪಕ್ಕೆ ನಮಸ್ಕಾರ. ನೀನು ಯಾವ ರೂಪದಲ್ಲಿ ಅಂತರ್ಯಾಮಿಯಾಗಿದ್ಯೋ ಆ ರೂಪಗಳಿಗೂ ನಮಸ್ಕಾರ. ಅಲ್ಲ, ಒಟ್ಟಾರೆ ನಮಸ್ಕಾರ ಭಗವಂತನಿಗೆ. ಆದರೂ ಆ ಅಭಿಮಾನಿ ದೇವತೆಗಳನ್ನು ಗದೆಯ ಅಭಿಮಾನಿ ವಾಯು, ಖಡ್ಗದ ಅಭಿಮಾನಿ ದುರ್ಗೆ ಅಂತ ನೆನಪು. ಆಚಾರ ಸ್ವಲ್ಪ ಹಿಂದೆ ಮುಂದೆ ಹೇಳಿದ್ರೆ ಸರಿ ಮಾಡಿಸ್ದೆ. ಆಮೇಲೆ ಚಕ್ರದ ಅಭಿಮಾನಿ ಪ್ರದ್ಯುಮ್ನ, ಹೀಗೆಲ್ಲ ಏನು ರೂಪಗಳಿವೆ ಆ ಅಭಿಮಾನಿ ರೂಪಗಳನ್ನು ಕೂಡ ಅಲ್ಲಿ ಸ್ಮರಣೆ ಮಾಡಿಕೊಳ್ಳುವುದು ಆ ಉಪನಿಷತ್ತಿನ ಉದ್ದೇಶ. ಬಾಹುಭ್ಯಾಂ ತವ ಧನ್ವನೇ, ಬಾಹುಭ್ಯಾ ಮುತತೆ ನಮಃ, ನಿನ್ನ ಬಾಹುಗಳಿಗೂ ಕೂಡ ನಮಸ್ಕಾರ. ಅನೇಕ ಕಡೆ ಪಾದಗಳಿಗೆ ನಮಸ್ಕಾರ ಮಾಡಿದ್ದೊಂದು ಉದಾಹರಣೆ ಕಾಣಿಸ್ತದೆ. ಕೈಗಳಿಗೆ ನಮಸ್ಕಾರ ಮಾಡುವುದೇನು, ತೋಳುಗಳಿಗೆ ನಮಸ್ಕಾರ ಮಾಡುವಂಥದ್ದೇನು, ಅದೇ ನಿನ್ನ ಕಾಲು ನಿನ್ನ ತೋಳು ಎಲ್ಲ ಒಂದೇ, ಅದರಿಂದ ಅದಕ್ಕೆ ನಮಸ್ಕಾರ. ಮತ್ತೆ ಆ ತೋಳುಗಳಿಗೆ ನಮಸ್ಕಾರ ಅಂತ ಹೇಳುವ ಮೂಲಕ ಉಪನಿಷತ್ತು ಅಂದ್ರೆ ಅಪೌರುಷೇಯವಾದಂಥ ಈ ವೇದ ತಾನೇ ಮತ್ತೊಂದು ಕಡೆ ಏನು ಹೇಳಿದೆ ಅಂತನ್ನೋದನ್ನು ಸ್ಮರಣೆ ಮಾಡಿಕೊಡ್ತಿರ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಪರಮಾತ್ಮನನ್ನ ತಸ್ಯ ಪ್ರಾತಿ ಜುಹೂರ್ನಾಮ ಸಹಮಾನಾನಾಮ ದಕ್ಷಿಣ ರಾಜ್ಞೀನಾಮ ಪ್ರತೀತಿ ಸುಭೂತಾನಾಮ ಉತ್ತರ ತಾಸಾಂ ವಾಯುರ್ವತ್ಸಃ ಸ ಏನಮೇನಂ ದಿಶಾಂ ಪುತ್ರಂ ವೇದ ನ ಪುತ್ರರೋಧಂ ರೋದಿತಿ ಸೋಹಮೇನಂ ದಿಶಾಂ ಪುತ್ರಂ ವೇದ ಮಾ ಪುತ್ರರೋಧಂ ರುದಂ ಅಂತ ಒಂದು ಭಾಗ ಇದೆ ಛಾಂದೋಗ್ಯ ಉಪನಿಷತ್ನಲ್ಲಿ. ಪರಮಾತ್ಮನ 4 ಬಾಹುಗಳಿವೆಯಲ್ಲ, ಅಲ್ಲಿ 4 ಬಾಹುಗಳ ಉಪಾಸನೆ ಇದೆ, ಇಲ್ಲಿ 2 ಬಾಹುಗಳ ಉಪಾಸನೆ ಇದೆ ಅಷ್ಟೇ. ಮತ್ತೆ ಅಲ್ಲಿ ಆ 4 ಬಾಹುಗಳ ಉಪಾಸನೆಯನ್ನು ಏನಂತ ಮಾಡಬೇಕು, ಉಪಾಸನೆ ಮಾಡಿದ್ರೆ ಫಲ ಏನು ಅನ್ನೋದೆಲ್ಲ ಉಪನಿಷತ್ನಲ್ಲೇ ಸ್ಪಷ್ಟವಾಗಿದೆ. ಅಲ್ಲದೆ ಉಪನಿಷತ್ ಭಾಷ್ಯದಲ್ಲೂ ಕೂಡ ಇದೆ. ಆ ಬೆಳಕಿನಲ್ಲಿ ಇದನ್ನೂ ಅರ್ಥ ಮಾಡಿಕೊಂಡ್ರೆ ತೋಳುಗಳಿಗೆ ನಮಸ್ಕಾರ ಮಾಡಿದ ಸಾರ್ಥಕ್ಕೆ ಗೊತ್ತಾಗ್ತದೆ. ಪರಮಾತ್ಮನ ಪೂರ್ವ ದಿಕ್ಕಿನಲ್ಲಿ ಪರಮಾತ್ಮನ ಪ್ರಾಚಿ ಅಲ್ಲ ಜುಹು ಅನ್ನುವ ಪರಮಾತ್ಮನ ತೋಳು, ಪರಮಾತ್ಮನ ಒಂದು ತೋಳು ಜುಹು ಅನ್ನುವ ಹೆಸರಿನದ್ದು ಪೂರ್ವ ದಿಕ್ಕಿನಲ್ಲಿದೆ. ಸಹಮಾನ ನಾಮ ದಕ್ಷಿಣ ದಿಕ್ಕಿನಲ್ಲಿ ಸಹಮಾನ ಅನ್ನುವ ರೂಪ ಇದೆ. ರಾಜ್ಞಿ ನಾಮ ಪ್ರತೀಚಿ,
ಪಶ್ಚಿಮ ದಿಕ್ಕಿನಲ್ಲಿ ರಾಜ್ಞಿ ಎನ್ನುವ ತೋಳಿದೆ. ಮತ್ತೆ ಸುಭೂತ ನಾಮ ಉತ್ತರ, ಉತ್ತರ ದಿಕ್ಕಿನಲ್ಲಿ ಸುಭೂತ ಅನ್ನುವ ತೋಳಿದೆ. ಈ ತೋಳುಗಳ ಮಗ ಯಾರು? ತೋಳುಗಳ ಮಗನೇ ಈ ಮುಖ್ಯ ಪ್ರಾಣ. ಅದಕ್ಕೆ ಅವನು ಕೂಡ ತಾನು ತೋಳ ಮೇಲೆ ನಿಂತಿದ್ದಾನೆ. ಆ ತೋಳುಗಳ ಮಗ ನಾನು ಅಂತ ತೋರಿಸ್ತೀನಿ. ಯಾರು ಮುಖ್ಯ ಪ್ರಾಣನ ತೋಳುಗಳ ಮಗ ಅಂತ ಉಪಾಸನೆ ಮಾಡ್ತಾರೆ, ಅವನಿಗೆ ಅಂಥ ವ್ಯಕ್ತಿಗೆ ಯಾವತ್ತೂ ಕೂಡ ಇನ್ನೊಮ್ಮೆ ಸಂಸಾರದಲ್ಲಿ ಯಾರ್ದಾರು ಮಗ ಆಗಿ ಹುಟ್ಟಿ ಒದ್ದಾಡೋ ಪ್ರಸಂಗ ಬರೋದಿಲ್ಲ. ಅಲ್ಲೊಂದು ಸ್ವಾರಸ್ಯ. ನೀವು ಯಾರ್ದಾರು ಮಗ ಆಗಿ ಹುಟ್ಟಿ ಒದ್ದಾಡೋ ಪ್ರಸಂಗ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ, ನೀವು ಯಾರನ್ನಾದ್ರೂ ಮಕ್ಕಳು ಮಗಳನ್ನ ಪಡ್ಕೊಂಡು ನೀವು ಒದ್ದಾಡೋ ಪ್ರಸಂಗ ಇರ್ತದಲ್ಲ, ಆ ಪ್ರಸಂಗನೂ ಬರೋಲ್ಲ. ಎರಡೂ ಒದ್ದಾಡೋ ಪ್ರಸಂಗಗಳೇ. ನಾವು ಯಾರಿಗಾದ್ರೂ ಮಕ್ಕಳಾಗಿ ಹುಟ್ಟೋದು, ಮತ್ತೆ ನಾವು ಮಕ್ಕಳನ್ನ ಮದುವೆ ಮಾಡಿಕೊಂಡು ಮಕ್ಕಳನ್ನ ಮತ್ತೆ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಪಡ್ಕೊಳ್ಳೋದೇನಿದೆಯಲ್ಲ, ಎರಡೂ ಸಂಸಾರಕ್ಕೆ ದ್ಯೋತಕಾಲ. ಒದ್ದಾಟ ಅಂದ್ರೆ ಪೂರ್ಣ ಒದ್ದಾಟ ಅಲ್ಲ, ನೋವು ನಲಿವು ಎರಡೂ ಇದೆ. ಆದ್ರೂ ಈ ರೋಧನ ಅವನಿಗಿಲ್ಲ. ಈ ಮಾತು ಯಾರು ಹೇಳ್ತಾರೆ ಅಂತಂದ್ರೆ ಜಗತ್ತಿನ ತಾಯಿ ಹೇಳಿದ ಮಾತು. ಸೋಹಮೀನಂ ದಿಶಾಂ ಪುತ್ರಂ ರೋಧ, ಲಕ್ಷ್ಮೀದೇವಿ ಹೇಳಿದ ಮಾತು. ನಾನು ಈ ಮುಖ್ಯ ಪ್ರಾಣನನ್ನ ತೋಳುಗಳ ಮಗ ಅಂತ ಉಪಾಸನೆ ಮಾಡಿದೆ. ಮತ್ತೆ ನಾನು ಯಾವತ್ತೂ ಕೂಡ ಅಜರಾಮರಳಾಗಿದ್ದೇನೆ. ನನ್ನ ಉಪಾಸನೆ ಅನಾದಿ ಕಾಲದಿಂದ ಬಂದಂಥ ಉಪಾಸನೆ, ಅನಂತ ಕಾಲದವರೆಗೂ ಮುಂದುವರಿಯುವಂಥ ಉಪಾಸನೆ. ನನಗೆಂದೂ ಕೂಡ ಸಂಸಾರದಲ್ಲಿ ಸಿಕ್ಕಿ ಬೀಳುವಂಥ ಪ್ರಸಂಗ ಬಂದಿಲ್ಲ. ನೀವು ಕೂಡ ಮುಖ್ಯ ಪ್ರಾಣನನ್ನ ಪರಮಾತ್ಮನ ತೋಳುಗಳ ಮಗ ಅಂತ ಉಪಾಸನೆ ಮಾಡಿಬಿಟ್ರೆ ನಿಮಗೆ ಸಂಸಾರದ ಮುಕ್ತಿ ಅಂತ ಹೇಳಿದ ಮಾತು. ಅದಕ್ಕಾಗಿ ಪರಮಾತ್ಮನ ಬಾಹುಗಳಿಗೆ ನಮಸ್ಕಾರ ಅಂತ ಹೇಳಿದ್ರು. 4 ಕೈಯಲ್ಲಿ ಇದೆ, 2 ಕೈ ಆದರೂ ಕೂಡ ಅಲ್ಲೊಂದು ಸಂಗತಿ ಸುಮ್ಮನೆ ಹಾಗೆ ಹೇಳಬೇಕು. ಪೂರ್ವ ದಿಕ್ಕಿನಲ್ಲಿ ಚಾಚಿದಂಥ ಪರಮಾತ್ಮನ ತೋಳಿದೆಯಲ್ಲ, ಅದು ಚಕ್ರಧರವಾದಂಥ ರೂಪ. ಆಮೇಲೆ ದಕ್ಷಿಣ ಜುಹು ಅನ್ನೋ ರೂಪ, ಚಕ್ರವನ್ನು ಧಾರಣೆ ಮಾಡಿರುವಂಥ ರೂಪ. ಅದು ಉಪನಿಷತ್ ಭಾಷ್ಯದಲ್ಲಿದೆ, ಉಪನಿಷತ್ನಲ್ಲಿ ನೇರವಾಗೋದಿಲ್ಲ. ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಚಾಚಿರುವಂತಹ ಪರಮಾತ್ಮನ ರೂಪ ಇದೆಯಲ್ಲ, ಆ ತೋಳು ಸಹಮಾನ ಅನ್ನುವ ತೋಳು, ಅದಕ್ಕೆ ಶಂಖ. ಇವೆರಡೂ ಕೂಡ ಮುಂದೆ ಹೇಳ್ತೀನಿ, ಅದನ್ನು ಸ್ಮರಣೆ ಮಾಡ್ಕೊಂಡು ಹೇಳ್ತೀನಿ. ಮತ್ತೆ ಪಶ್ಚಿಮ ದಿಕ್ಕಿಗೆ ಚಾಚಿರುವಂಥ ತೋಳೇನಿದೆಯಲ್ಲ, ಅದು ಗದಾವನ್ನು ಧಾರಣೆ ಮಾಡಿರುವಂಥ ತೋಳು. ಉತ್ತರ ದಿಕ್ಕಿಗೆ ಚಾಚಿರುವಂಥ ತೋಳೇನಿದೆಯಲ್ಲ, ಅದು ಪದ್ಮವನ್ನು ಧಾರಣೆ ಮಾಡಿರುವಂಥ ತೋಳು. ಇದೆಲ್ಲ ಸೇರಿ ಪರಮಾತ್ಮನ ಯಾವ ಸ್ವರೂಪದ ವರ್ಣನೆ ಆಗ್ತದೆ ಅದೊಂದು ಸಲ ನನಗೆ ಕುತೂಹಲ ಅನಿಸ್ತು, ನೋಡೋಣ ಅಂತ ನೋಡಿದೆ. ಅದು ನನಗೀಗ ಉಪನಿಷತ್ ಭಾಷೆದ ಎಲ್ಲ ವಾಕ್ಯಗಳು ನೆನಪಿಗೆ ಬರ್ತಿಲ್ಲ. ವಿದ್ವಾಂಸರಿದ್ದಾರೆ, ತಾವು ಕೂಡ ಅದನ್ನು ಆಮೇಲೆ ನೋಡ್ಬೋದು. ಎಲ್ಲರೂ ಛಾಂದೋಗ್ಯ ಉಪನಿಷತ್ತಿನ ತೆಗೆದು ನೋಡಿದರೆ ಮೇಲಿನ ಕೆಲವು ತೋಳುಗಳು, ಕೆಳಗಿನ ಕೆಲವು ತೋಳುಗಳು. ಅದಕ್ಕೆ ನಾನೀಗ ದಿಕ್ಕು ಸರಿಯಾಗಿ ಹೇಳಿದೆ, ಯಾವ ದಿಕ್ಕಿನಲ್ಲಿ ಯಾವ ಹೆಸರಿನ ತೋಳಿದೆ ಅಂತ. ಪರಮಾತ್ಮನ ಮೇಲೆ ಬಲಕ್ಕೆ ಎಡಕ್ಕೆ, ಹಾಗೆ ಕೆಳಗೆ ಎಡಕ್ಕೆ ಬಲಕ್ಕೆ ಏನಿರ್ತಾವಲ್ಲ, ಅದರದೊಂದು ಕ್ರಮಾಂಕನಲ್ಲಿ ಕೊಟ್ಟಿದ್ದಾರೆ. ಆ ಮೂಲಕ ನೋಡಿದರೆ ಅದು ಯಾವ ರೂಪ ಆಗ್ತದೆ ಅಂದರೆ, ಈ ಕೇಶವಾದಿ 24 ರೂಪಗಳಲ್ಲಿ ವಾಮನ ರೂಪ ಇದೆಯಲ್ಲ, ಈ ವಾಮನ ರೂಪ ಅಂದ್ರೆ ಬಲಿಯನ್ನು ನಿಗ್ರಹ ಮಾಡಿದ ವಾಮನ ರೂಪ ಅಲ್ಲ, ಅದಲ್ಲ. ಇದು 24 ರೂಪಗಳಲ್ಲಿ ಒಂದಾದಂತಹ ವಾಮನ ರೂಪ ಇದೆಯಲ್ಲ, ಆ ವಾಮನ ರೂಪ ಆಗ್ತದೆ. ಅದು ಬೇರೆ ಬೇರೆ ಕೈಯಲ್ಲಿ, ಈ ಕಡೆ ಎಡಗೈಯಲ್ಲಿ ಬಲಗಡೆ ಮೇಲ್ಗಡೆ ಗದೆ ಆಗ್ತದೆ. ಆ 4 ಆಯುಧಗಳನ್ನು ಭಿನ್ನ ಭಿನ್ನ ಕ್ರಮಾಂಕದಲ್ಲಿ ಜೋಡಿಸಿದ್ರೆ ಅದನ್ನ ಒಂದ್ಸರಿ ನೀವು ನೋಡ್ರಿ. ಮತ್ತು ವಾಸುದೇವನ ಆಗ್ತದೆ. ಮತ್ತೆ ಆ 24 ರೂಪಗಳನ್ನ ವರ್ಣನೆ ಮಾಡುವಂತಹ ಶ್ಲೋಕಗಳೇನಿವೆಲ್ಲ, ಅವು 1-2-3 ಪಾಠಗಳಿವೆ ಅಂತ ನಂಗೆ ನೆನಪು. ಆ ಪ್ರಕಾರ ನಾನು ನೋಡಿದ್ದು ವಾಮನ ಅನ್ನುವಂಥ ರೂಪ ಅಂತ ಗುರ್ತು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ವಾದಿರಾಜ ಸ್ವಾಮಿಗಳದೊಂದು, ಮತ್ತೊಬ್ಬರದ್ದು ಯಾರ್ದೊಂದು, ಹೀಗೊಂದು 2-3 ಪಾಠಗಳನ್ನ ಆ ಕೇಶವಾದಿ 24 ರೂಪಗಳ ವರ್ಣನೆಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಅಲ್ಲಿ ಅದು ನೋಡಿದ್ರೆ ನಮ್ಗೆ ಸರಿ ಗೊತ್ತಾಗ್ತದೆ. ಹೀಗೆ ಪರಮಾತ್ಮನ ತೋಳುಗಳನ್ನು ಈ ಥರ ಉಪಾಸನೆ ಮಾಡಬೇಕು. ಆ ಪರಮಾತ್ಮನ ತೋಳುಗಳನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದು ಇಲ್ಲೂ ಕೂಡ ಬಂದು. ರಾಜ್ಞಿ ಮತ್ತು ಸುಭೂತ. ಪಶ್ಚಿಮ ದಿಕ್ಕಿನಲ್ಲಿ ಚಾಚಿರುವ ತೋಳು ರಾಜ್ಞಿ, ಉತ್ತರ ದಿಕ್ಕಿನಲ್ಲಿ ಚಾಚಿದ ತೋಳು ಸುಭೂತ. ಹೀಗೆ ಆ ಪರಮಾತ್ಮನ ತೋಳುಗಳನ್ನು ಉಪಾಸನೆ ಮಾಡಬೇಕು ಅಂತ ಅದರ ಅರ್ಥ. ಮತ್ತೆ ಬಾಹುಭ್ಯಾಂ ನಿನ್ನ ಬಾಹುಗಳಿಗೆ ನಮಸ್ಕಾರ ಅಂತ ಹೀಗೆ ಹೇಳಿ ಹೊರಟಾಗ ನಮಗೆ ತೈತರೀಯ ಉಪನಿಷತ್ತಿನ ಬಂದಂಥ ಒಂದು ಮಾತು ಕೂಡ ನೆನಪಿಗೆ ಬರಬೇಕು. ಅದೇನೆಂದ್ರೆ, ತಸ್ಯ ಪ್ರಿಯಮೇ ವಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ. ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ. ಪರಮಾತ್ಮನ ತಲೆ ಆನಂದದ ಒಂದು ಸ್ವರೂಪ, ಪರಮಾತ್ಮನ ಒಂದು ತೋಳು ಮೋದ, ಪರಮಾತ್ಮನ ಮತ್ತೊಂದು ತೋಳು ಮೋದ, ಮತ್ತೊಂದು ತೋಳು ಪ್ರಮೋದ. ಹೀಗೆ ಮೋದ ಪ್ರಮೋದ ಅನ್ನುವ 2 ಬಾಹುಗಳನ್ನ
ಆ ಪರಮಾತ್ಮ ದ್ವಿಭುಜನಾದಂಥ ಪರಮಾತ್ಮನ 2 ರೂಪಗಳಿವೆ, 2 ಬಾಹುಗಳ ರೂಪಗಳು, 4 ಬಾಹುಗಳ, 6 ಬಾಹುಗಳ, 8 ದ್ವಿ ಆದಿ ಅನಂತ ಬಾಹುಕ ತಂತ್ರಸಾರದಲ್ಲಿ ವರ್ಣನೆ ಮಾಡಿದಂತೆ 2ರಿಂದ ಹಿಡಿದು ಎಷ್ಟೆಷ್ಟೋ ರೂಪಗಳಿವೆ. ಹಾಗೆ ಇಲ್ಲಿ 2 ಬಾಹುಗಳನ್ನು ವರ್ಣನೆ ಮಾಡೋದು ಅಂದ್ರೆ ಏನು? ಮೋದ ಅನ್ನೋ ಒಂದು ಬಾಹು ನಿನ್ನದು, ಪ್ರಮೋದ ಅನ್ನುವಂಥ ಮತ್ತೊಂದು ಬಾಹು ನಿನ್ನದು. ಇದು ನೀನು ಇಷ್ಟೆಲ್ಲ ಸಿಟ್ಟು ಮಾಡಿಕೊಂಡು ಜಗತ್ತನ್ನೆಲ್ಲ ಧ್ವಂಸ ಮಾಡಿದ್ರು ಕೂಡ ನಿನ್ನ ಮೋದ ಪ್ರಮೋದಕ್ಕೆ ಚ್ಯುತಿ ಇಲ್ಲ, ನಿನ್ನ ಅನಂತ ಆನಂದಕ್ಕೆ ಚ್ಯುತಿ ಇಲ್ಲ ಅಂತ ವರ್ಣನೆ ಮಾಡಿದಂಥ ಒಂದು ರೂಪ. ಅಲ್ಲಿಗೆ ಅದು 1ನೇ ಮಂತ್ರದ ಸಮಾಪ್ತಿ ಆಯಿತು. ಯಾತೆ ರುದ್ರ ಶಿವ ತನೂರ ಘೋರಾಪಾಪಕಾಶ್ ಯಾತ ಈಶು ಶಿವತಮಾ ಶಿವಂ ಬಭೂವ ತೇ ಧನುಃ ಶಿವಾಶರವ್ಯಾಯಾತ ಬತಯಾನೋ ರುದ್ರ ಮೃಡಯ. ಭಗವಂತನೇ, ನಿನ್ನ ಎಲ್ಲ ಆಯುಧಗಳಿಗೆ ನಮಸ್ಕಾರ. ಮತ್ತೆ ಅದನ್ನೇ ಹೇಳ್ತಿರೋದು. ನಿನ್ನ ಇಶು ಅಂದರೆ ಬಾಣ, ಮತ್ತೆ ನಿನ್ನ ಮಂಗಳಕರವಾದಂಥ ಧನಸ್ಸು, ಅದಕ್ಕೆ ನಮಸ್ಕಾರ. ನಿನ್ನ ಬತ್ತಳಿಕೆ, ಆ ಬತ್ತಳಿಕೆಗೆ ನಮಸ್ಕಾರ. ಶಿವಾಶರವ್ಯ ಯಾತದ ತಯಾನೋ ರುದ್ರಮೃಡಯ. ಈ ಆಯುಧಗಳಿಂದ ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ಯಾವ ಆಯುಧಗಳಿಂದ ನೀನು ದುಷ್ಟರಾದಂಥ ರಾಕ್ಷಸನ ಸಂಹಾರ ಮಾಡ್ತೀಯೋ ಅದೇ ಆಯುಧಗಳು ನಮ್ಮ ರಕ್ಷಣೆಗೂ ಕೂಡ ಕಾರಣ ಆಗಬೇಕು. ಮತ್ತೆ ನಮಗೆ ಆ ಪರಮಾತ್ಮನ ಒಂದು ಕೈಯಲ್ಲಿರುವಂಥ ಬಿಲ್ಲು, ಮತ್ತೊಂದು ಕೈಯಲ್ಲಿರುವಂಥ ಬಾಣ, ಇವುಗಳನ್ನು ನೋಡಿದಾಗ ಏನು ನೆನಪಿಗೆ ಬರಬೇಕು ಅಂತಂದರೆ ಮುಂಡಕೋಪನಿಷತ್ತು ಅಥವಾ ಮಾಂಡೂಕೋಪನಿಷತ್ತು ಅಲ್ಲಿ ಬರುವಂಥ ಒಂದು ಮಾತು, ಪ್ರಣವೋ ಧನು ಶರೋಹ್ಯಾತ್ಮ ಬ್ರಹ್ಮತನ್ ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಪರಮಾತ್ಮನ ಕೈಯಲ್ಲಿ ರಾಮ ಮೊದಲಾದ ರೂಪಗಳಲ್ಲಿ ಒಂದು ಕೈಯಲ್ಲಿ ಬಿಲ್ಲು, ಒಂದು